ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಜಿರಳೆಗಳಿಗೆ ಅಂದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಲ್ಲಿ ಏನು ಪ್ರತಿಭಟನೆಗೆ ಇಳಿದಿದ್ರು, ಅವರಿಗೊಂದು ನ್ಯಾಯ, ರಾಜ್ಯದ ವಿದ್ಯಾರ್ಥಿಗಳಿಗೆ, ಉದ್ಯೋಗ ಆಕಾಂಕ್ಷಿಗಳಿಗೆ ಒಂದು ನ್ಯಾಯನ? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಳೆದ 23ನೇ ತಾರೀಕು ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಇದೇ ಪ್ರಶ್ನೆಯನ್ನ ಕೇಳಿದ್ವಿ. ಪ್ರತಿಭಟನಾ ನಿರತರಾಗಿರುವ ಜೆನ್ಜಿ ಇನ್ನು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ಅವರಿಗೆ ಕೇಂದ್ರ ಸರ್ಕಾರ ಮಣಿದಿದೆ. ಮತ್ತೊಂದು ಕಡೆಯಲ್ಲಿ ವಿರೋಧ ಪಕ್ಷಗಳು ಬೆಂಬಲವನ್ನ ನೀಡಿವೆ, ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಪಕ್ಷಾತೀತವಾಗಿ ಒಕ್ಕೊರೆಲ್ಲ ಧ್ವನಿಯಿಂದ ಬೇಡಿಕೆ, ಆಗ್ರಹ, ಮಾನವೀಯತೆ, ಮನವಿ ಎಲ್ಲವನ್ನ ಕೂಡ ನಾವು ಗಮನಿಸಿದ್ವಿ. ಆದರೆ ನಮ್ಮ ರಾಜ್ಯದಲ್ಲಿ ಅನ್ಯಾಯಕ್ಕೆ ಒಳಗಾಗ್ತಾ ಇರುವ ವಿದ್ಯಾರ್ಥಿಗಳು, ಉದ್ಯೋಗ ಆಕಾಂಕ್ಷಿಗಳಿಗೆ ನ್ಯಾಯ ಕೇಳೋರು ಯಾರು ಅಂತೇಳಿ, ಅದಕ್ಕೇನೆ 23ನೇ ತಾರೀಕು ನಾವು ಪ್ರಶ್ನೆ ಕೇಳಿದ್ದು, ಅಲ್ಲಿಗೊಂದು ನ್ಯಾಯ ಇಲ್ಲಿಗೊಂದು ನ್ಯಾಯ ಸರಿನಾ? ನೀಟ್ಗೊಂದು ನ್ಯಾಯ, KPSCಗೊಂದು ನ್ಯಾಯ ಸರಿನಾ ಅಂತ ಹೇಳಿ ಇದೇ ಕೂಗು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಧ್ವನಿಸಿದೆ. ಕಾರಣ 10 ಹಲವು. KPSCಯ ಸಾಲು ಸಾಲು ಅಕ್ರಮ, ಹಗರಣ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಇತ್ಯಾದಿಯಿಂದ ಹಿಡಿದು ಈ ಉದ್ಯೋಗ ನೇಮಕಾತಿ ಮಾಡ್ತೀವಿ ಅಂತ ಹೇಳೇನು ರಾಜ್ಯ ಸರ್ಕಾರ ಭರವಸೆ ಕೊಟ್ಟಿದೆ, ಆ ನೇಮಕಾತಿಯಲ್ಲೂ ಕೂಡ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗ್ತಾ ಇದೆ. ರಾತ್ರೋರಾತ್ರಿ ನಿಯಮಗಳನ್ನು ಬದಲಾವಣೆ ಮಾಡಲಾಗ್ತಾ ಇದೆ. ಆ ಮೂಲಕ ಸರ್ಕಾರಿ ಉದ್ಯೋಗದ ಆಕಾಂಕ್ಷಿಗಳಿಗೆ ಅನ್ಯಾಯ ಮಾಡಲಾಗ್ತಾ ಇದೆ. ಟೀಚರ್ಸ್, ಶಿಕ್ಷಕರ ನೇಮಕಾತಿ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಹೇಳಿ. ಹೀಗಾಗಿ ನಮ್ಮ ರಾಜ್ಯದ ಜೆನ್ಜಿ ಕೇಳ್ತಾ ಇದೆ, ನಮಗೂ ನ್ಯಾಯ ಕೊಡಿ ಸ್ವಾಮಿ. ಕೇವಲ ಜಿರಳೆಗಳಿಗೆ ನ್ಯಾಯ ಕೊಟ್ರೆ ಆಗೋಯ್ತಾ? ನಾವು ಕೂಡ ಮನುಷ್ಯರಲ್ವಾ? ನಾವು ಕೂಡ ಜೆನ್ಜಿ ಅಲ್ವಾ? ನಮಗೂ ಕೂಡ ಬೇಕಿರೋದು ಅದೇ ಫುಲ್ ಪ್ರೂಫ್ ಪರೀಕ್ಷಾ ಸಿಸ್ಟಮ್. ನಮಗೂ ಕೂಡ ಬೇಕಾಗಿರೋದು ಉತ್ತೀರ್ಣರಾದ, ಮೆರಿಟ್ನ ಬೇಸಿಸ್ನಲ್ಲಿ ಕೆಲಸವನ್ನ ಕೇಳ್ತಾ ಇರುವ ಸರ್ಕಾರಿ ಉದ್ಯೋಗದ ಆಕಾಂಕ್ಷಿಗಳಿಗೆ ಉದ್ಯೋಗ ನ್ಯಾಯ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನ್ಯಾಯ ಕೊಡಿಸೋ ಪ್ರಯತ್ನ ನಮ್ಮ ರಾಜ್ಯದ ವಿರೋಧ ಪಕ್ಷಗಳು ಮಾಡ್ತಾ ಇವೆಯಾ? ನ್ಯಾಯ ಕೊಡೋ ಪ್ರಯತ್ನ ನಮ್ಮ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಮಾಡುತ್ತಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೂ ಮುಂಚೆ ಇವಾಗ ಒಂದು ವರದಿ ನಿಮ್ಮ ಮುಂದೆ. ವಯಸ್ಸು ಕಳೆದಿರೋ ಸರ್, ದಯಮಾಡಿ ನಿಮ್ಮ ಇಲಾಖೆಯಿಂದ ನಮ್ಗೆ ದಯಮಾಡಿ ಕೊಟ್ಬಿಡಿ ಸರ್. ನಮ್ಗೆ ಯಾಕೆ ಸರ್ ಈ ವಿರೋಧ ಮಾಡ್ತೀವಿ ಸರ್? ಜಿರಳೆಗಳಿಗೆ ಒಂದು, ನಮಗೊಂದು ನ್ಯಾಯನ? ನಮಗಾಗ್ತಾ ಇರೋ ಅನ್ಯಾಯಕ್ಕೆ ನ್ಯಾಯ ಬೇಕು ಅಂದ್ರೆ ನಾವು ಬೀದಿಗಿಳಿಬೇಕಾ? ಅಲ್ಲಿ ರಾಜೀನಾಮೆ ಕೊಡಿಸ್ಕೊಂಡ್ರಿ, ನಮಗೆ ನ್ಯಾಯ ಹೇಗೆ? ಸದ್ಯ ರಾಜ್ಯದ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದ ಸಾಲು ಸಾಲು ಅವ್ಯವಹಾರ, ಅಕ್ರಮ, ಹಗರಣ, ಭ್ರಷ್ಟಾಚಾರದಿಂದ ಬೇಸತ್ತ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು, ಉದ್ಯೋಗ ಆಕಾಂಕ್ಷಿಗಳು ಕೇಳ್ತಾ ಇರುವಂತ ನೇರ ಪ್ರಶ್ನೆ ಇದು. ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ KS ಅಲ್ಲಿ ಸ್ಕ್ಯಾಮ್ ಆಗಿದೆ, PDOದಲ್ಲಿ ಸ್ಕ್ಯಾಮ್ ಆಗಿದೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಆಗಿದೆ, BBMP AEL ಸ್ಕ್ಯಾಮ್ ಆಗಿದೆ, WRD AEL ಸ್ಕ್ಯಾಮ್ ಆಗಿದೆ, ADLR ಸ್ಕ್ಯಾಮ್ ಆಗಿದೆ. ಇದನ್ನ ತುಂಬಾ ಗಂಭೀರವಾಗಿ ತಗೊಳ್ಳಿ. ವಿತ್ ಡಾಕ್ಯುಮೆಂಟ್ಸ್, ವಿತ್ ಎವಿಡೆನ್ಸ್ ಕೊಟ್ಟರು ಇವತ್ತು ಏನೂ ಕ್ರಮ ತಗೊಂತ ಇಲ್ಲ. ಏನ್ ಮಾಡ್ತಿದ್ದೀರಾ ರಾಜ್ಯ ಸರ್ಕಾರ? ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ರಾಜ್ಯದ ಯುವಕರ ಭವಿಷ್ಯ ಇವತ್ತು ಬೀದಿಗೆ ತಗೊಂಬಂದಿದ್ದೀರಾ ನೀವು. ಬರೀ ನೀಟ್ ಎಕ್ಸಾಮ್ಸ್ ಅಲ್ಲ, ರಾಜ್ಯದಲ್ಲಿರುವಂತ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಅವರ ಭವಿಷ್ಯ ಇದೆ. KPSC ಅನ್ನೋ ಹಗರಣಗಳ ಗಣಿಯ ಸಾಲು ಸಾಲು ಎಡವಟ್ಟುಗಳ ಬಗ್ಗೆ ನಿರಂತರ ವರದಿಗಳು ಬಂದ್ರು ಅಧ್ಯಕ್ಷರ ಅಮಾನತು ಬಿಟ್ರೆ ಬೇರೆ ಕ್ರಮ ಆಗಿಲ್ಲ. ನೇಮಕಾತಿಯಲ್ಲಿ ನೇರವಾಗಿ ಹಣಕ್ಕೆ ಹುದ್ದೆ ಮಾರಾಟವಾಗ್ತಾ ಇದ್ರು, ಹೇಳೋರು ಕೇಳೋರು ಇಲ್ಲ. ನೇಮಕಾತಿ ವಿಚಾರದಲ್ಲೂ ಸರ್ಕಾರ ನಿಯಮಗಳನ್ನ ಬದಲಿಸಿ ನಮಗೆ ಅನ್ಯಾಯದ ಬರೆ ಹಾಕ್ತಾ ಇದೆ ಅಂತ ಅಭ್ಯರ್ಥಿಗಳು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಗೆ ಇಳಿದಿದ್ದಾರೆ. ನಮಗೆ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೇವೆ. ಯಾಕಂದ್ರೆ 15 ವರ್ಷಗಳಿಂದ ನೇಮಕಾತಿ ಮಾಡಿಲ್ಲ. ಈಗ 15,000 ನೌಕರಿಯಲ್ಲಿ ಅಪ್ಲಿಕೇಶನ್ ಹಾಕಲು ಇದು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸಂಗೀತ ಪೋಸ್ಟ್ಗಳನ್ನು ಯಾವನು ಮ್ಯೂಸಿಕ್ ಟೀಚರ್, ಸಂಗೀತ ಟೀಚರ್ಗಳನ್ನು ಕಾಲ್ಫಾರ್ಮ್ ಮಾಡಿಲ್ಲ. ಹಾಗಾಗಿ ಎಲ್ಲ ನಮಗೆ ಸರ್ಕಾರಕ್ಕೆ ಎಲ್ಲರ ಕಡೆಯಿಂದ ಧಿಕ್ಕಾರ. ನೀಟ್ ವಿಚಾರದಲ್ಲಿ ಪ್ರಧಾನಿ ನಿವಾಸದಿಂದ ಸಂಸತ್ ಭವನದ ಒಳಗೂ ಹೊರಗೂ ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ ಪಕ್ಷ ತನ್ನದೇ ಆಡಳಿತ ಇರೋ ರಾಜ್ಯದಲ್ಲಿ ಅನ್ಯಾಯ ಆಗೋಕೆ ಬಿಟ್ಟಿರೋದು ಹೇಗೆ? ಆಗಿರೋ ಅನ್ಯಾಯದ ಬಗ್ಗೆ ಮೌನ ಯಾಕೆ? ನೀಟ್ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋಕೆ ಇರೋ ಮಾನವೀಯತೆ ನಮ್ಮ ರಾಜ್ಯದ ಇತರೆ ವಿದ್ಯಾರ್ಥಿಗಳ ಮೇಲೆ ಯಾಕಿಲ್ಲ? ಬನ್ನಿ ಚರ್ಚೆ ಮಾಡೋಣ.
ವೀಕ್ಷಕರೇ, ನಿಮಗೆ ಗೊತ್ತಿದೆ, ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ, ನಿಮಗಾಗಿ ಮುಕ್ತವಿರುವ ವೇದಿಕೆ. ಸಾಲು ಸಾಲು ಪರೀಕ್ಷಾ ಅಕ್ರಮಗಳು ನಮ್ಮಲ್ಲಿ ಕೂಡ, ಅಂದ್ರೆ ನಮ್ಮ ರಾಜ್ಯದಲ್ಲಿ ಕೂಡ ಕೇಳೋಕೆ ಸಿಗ್ತಿದೆಯಲ್ಲ. ಈ ಜಿರಳೆಗಳ ಹೋರಾಟ ಏನಾಯ್ತು ಜಂತರ್ ಮಂತರ್ನಲ್ಲಿ, ಅಂಥದ್ದೇ ಹೋರಾಟ ಆಗಬೇಕಾ? ನಮ್ಮಲ್ಲಿ ವ್ಯವಸ್ಥೆ ಸರಿ ಹೋಗ್ಲಿಕ್ಕೆ ಅಥವಾ ಸರಿ ಮಾಡುವ ಪ್ರಯತ್ನಗಳು ಇಲ್ಲಿರುವ ರಾಜಕೀಯ ಪಕ್ಷಗಳು ಮಾಡುವ ವಿಶ್ವಾಸ ನಿಮಗಿದೆಯಾ? ಈ ಬಗ್ಗೆ ಸ್ಕ್ರೀನ್ನ ಕೆಳಭಾಗದಲ್ಲಿ ಡಿಸ್ಪ್ಲೇ ಆಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಅಥವಾ ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆಯ ಮೂಲಕವೂ ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ರಘು ದೊಡ್ಡೇರಿ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಜೆಡಿಎಸ್ ವಕ್ತಾರರಾದ ರಾಜು ಗೌಡ್ರಿದ್ದಾರೆ. ನಮಸ್ಕಾರ, ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ವಿದ್ಯಾರ್ಥಿ ಮುಖಂಡರಾದ ಕಾಂತಕುಮಾರ್ ಅವರು ಹಾಗೆ AIDYO ರಾಜ್ಯ ಸಮಿತಿ ಸದಸ್ಯರಾದ ರಾಜೀವ್ ಅವರು ಚರ್ಚೆಯಲ್ಲಿ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಅವರು ಬಂದ ನಂತರದಲ್ಲಿ ಅವರನ್ನು ಕೂಡ ಪ್ರಶ್ನೆ ಮಾಡೋಣ. ಅಶೋಕ್ ಗೌಡ್ರೆ, ಫಾರ್ ಅ ಚೇಂಜ್ ವಿರೋಧ ಪಕ್ಷದಿಂದ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ರಾಜ್ಯದಲ್ಲಿ KS ಪರೀಕ್ಷೆ ನಡೀತು, ಯಾವ ರೀತಿ ಅಧೋಗತಿ ಆಯಿತು, ವಿದ್ಯಾರ್ಥಿಗಳು ಅಥವಾ ಪರೀಕ್ಷೆ ಬರೆದವರು ಏನೆಲ್ಲ ಆರೋಪ ಮಾಡಿದ್ರು ನಿಮಗೆ ಗೊತ್ತಿದೆ. PDO ಪರೀಕ್ಷೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆ, AEE, AE, JE, ಪಶುವೈದ್ಯಾಧಿಕಾರಿಗಳು, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, ಸಾಲು ಸಾಲು ಪರೀಕ್ಷೆಗಳಲ್ಲಿ ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಹಗರಣ ಆಗಿದೆ. ಹಿಂಗೆಲ್ಲ ಆರೋಪ ಇದ್ದಾಗಲೂ ಕೂಡ ವಿರೋಧ ಪಕ್ಷವಾಗಿರುವ ಬಿಜೆಪಿ CM ಮನೆ ಮುಂದೆನೂ ಹೋಗ್ಲಿಲ್ಲ. ಹೋಗ್ಬೇಕು ಅನ್ನೋದಲ್ಲ, ಬಟ್ ಒಂದು ಪ್ಯಾಟರ್ನ್ ನಾವು ನೋಡಿದ್ವಲ್ಲ, ಪ್ರಧಾನಿ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಆಪ್ಷನ್ ಇದೆ ಅಂತ ಹೇಳಿ. ಬಿಜೆಪಿ ಗೂಗಲ್ ಮ್ಯಾಪ್ ವರ್ಕ್ ಆಗ್ತಾ ಇಲ್ವಾ? ಅಥವಾ ನಮ್ಮ ರಾಜ್ಯದಲ್ಲೂ ಕೂಡ ಜಿರಳೆಗಳೇ ಬರಬೇಕು ಪ್ರತಿಭಟನೆ ಮಾಡ್ಲಿಕ್ಕೆ ಅಂತ ಹೇಳಿ ವಿರೋಧ ಪಕ್ಷಗಳು ನಿರೀಕ್ಷೆ ಮಾಡ್ತಿದೆಯಾ? ವಿರೋಧ ಪಕ್ಷಗಳಿಗೆ ಇಷ್ಟೆಲ್ಲ ಪರೀಕ್ಷಾ ಅಕ್ರಮಗಳು ಕಾಣಿಸ್ತಾ ಇಲ್ವಾ ರಾಜ್ಯದಲ್ಲಿ ಅಂತ? ನೋಡಿ ಸ್ಮಿತಾ ಅವರೇ, ನಾವು ಮೊದಲ ಬಾರಿಗೆ ಈ ರಾಜ್ಯದಲ್ಲಿ ಯಾವ ರೀತಿ ಸರ್ಕಾರ ಬಂದ ಮೇಲೆ KPSCನಲ್ಲಿ ಹಗರಣ ಆಯಿತು ಅಂತ ಹೇಳಿ ಪ್ರತಿಪಕ್ಷದ ನಾಯಕರಾದಂತಹ ಆರ್ ಅಶೋಕರು ಸದನದಲ್ಲಿ ತತ್ಸುಮಾರು 3 ರಿಂದ 4 ಗಂಟೆಗಳನ್ನು ಕಾಲ ಮಾತಾಡಿದ್ರು. ಅಂದರೆ ನಾವು ಇನ್ಫ್ಯಾಕ್ಟ್ ಆ ಕಂಪ್ಲೀಟ್ ನೋಟ್ಸ್ ಬರ್ಕೊಳ್ಳೋದ್ರಲ್ಲೂ ಸಹ ನಾವು ನಮ್ಮ ಎಲ್ಲ ಒಂದು ತಂಡನೂ ಸಹ ಭಾಗವಹಿಸಿತ್ತು. ಅದರಲ್ಲಿ ನಾನೂ ಸಹ ಇದ್ದೆ. ಅದರಲ್ಲಿ ಯಾವ ರೀತಿ 93 ಕ್ವಶನ್ಗಳನ್ನ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ತಪ್ಪಾಯಿತು. ತದನಂತರದಲ್ಲಿ ನಡೆದಂಥ ಎಕ್ಸಾಮ್ನಲ್ಲಿ 112 ಬಾರಿ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಬೇಕಾದ್ರೆ ತಪ್ಪಾಯಿತು. ಅದಾದಮೇಲೆ ಯಾವ ರೀತಿ ಇನ್ಫ್ಯಾಕ್ಟ್ ಮೇನ್ಸ್ಗೆ ಸ್ಟೇ ತಂದಿದ್ರು ಸಹ ನಡೆಸಿದ್ರು. ಈಗೆಲ್ಲ ಸಹ ಇದನ್ನೆಲ್ಲ ವಿಚಾರಗಳನ್ನು ಸಹ ಸದನದಲ್ಲಿ ನೀಟಾಗಿ ಮಾತಾಡಿದ್ವಿ. ತದನಂತರದಲ್ಲಿ ಕಾಂತಕುಮಾರ್ ಅಂತ ಅನೇಕ ಜನ ಯುವ ಮುಖಂಡರು ಅದ್ರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಆಮೇಲೆ ನಾವು ಸಹ ಹೇಳ್ತಾನೆ ಇದ್ದೇವೆ. ಏನೇನು ಅಂತ ಹೇಳಿದ್ರೆ, ಈ AEE ಇರ್ಬೋದು ಅಥವಾ PDO ಇರ್ಬೋದು, ವೆಟನರಿ ಡಾಕ್ಟರ್ಗಳದ್ದು 80 ಲಕ್ಷ ರೂಪಾಯಿ CM ಮನೆಯಲ್ಲಿ ನೆಗೋಷಿಯೇಷನ್ ಆಗ್ತಿದೆ ಅಂದರೆ ಏನರ್ಥ? CM ಮನೆಯಲ್ಲಿ ನೆಗೋಸಿಯೇಷನ್ ಆಗ್ತಿದೆ ಅಂದ್ರೆ ನೋಡಿ, ಸುಳ್ಳು ಸುದ್ದಿ ಅಲ್ಲ ಇದು. CM ಮನೆ ಅಂತ ಹೇಳಿದ್ರೆ ನಾನೇನ್ ಹೇಳ್ತಾ ಇರೋದು ಅವರ ಸದಾಶಿವನಗರ್ ಮನೆ ಅಂತ ಹೇಳ್ತಿಲ್ಲ. CM ಮನೆ ಅಂದ್ರೆ ಮನೆ, ಅದು ವಿಧಾನಸೌಧ ಕಚೇರಿನೋ ಅಥವಾ ಹೊಸದಾಗಿ ಕುಮಾರ ಕೃಪಾದಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಕಚೇರಿನೋ ಅಥವಾ ಸದಾಶಿವನಗರದಲ್ಲೋ ಅದು ಬೇರೆ ವಿಚಾರ. ಆದ್ರೆ CMನ ಒಬ್ಬ ತುಂಬಾ ಅತ್ಯಂತ ಆಪ್ತ ವ್ಯಕ್ತಿಗಳಲ್ಲಿ ಒಬ್ರು. ರಾಜ್ಯ ಬಿಜೆಪಿ ಪಕ್ಷದ ಗೂಗಲ್ ಮ್ಯಾಪ್ ಪ್ರತಿಭಟನೆ ಮಾಡ್ಲಿಕ್ಕೆ ಫ್ರೀಡಂ ಪಾರ್ಕ್ ನಲ್ಲೂ ಅವಕಾಶ ಇದೆ, ಅದನ್ನು ಕೂಡ ವಿರೋಧ ಪಕ್ಷ ಬಿಜೆಪಿ ಮರೆತು ಬಿಟ್ಟಿದೆಯಾ? ವಿಚಾರ ರಾಹುಲ್ ಗಾಂಧಿ ಅಂತಹ ಒಬ್ಬ ನಾಯಕರು ಯಾರಿಗೆ ತಲೆ ಬುಡ ಇರ್ತಕ್ಕಂಥ ಇಲ್ಲ ಅಂತವ್ರು ಹೋಗ್ಬಿಟ್ಟು ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋಗ್ಬಿಟ್ಟು ಹೋರಾಟ ಏನೋ ಮಾಡ್ಬಿಡ್ತೀವಿ ಅಂತ ಹೇಳಿ, ಅದು ಅವ್ರ ವಿಚಾರ. ಅಲ್ಲಿ ಹೋದಾಗ ರಾಹುಲ್ ಗಾಂಧಿ ಅವ್ರು ಏನು ಮಾಡಿದ್ರು ಅವತ್ತು, ನಾವು ಆಯ್ತಪ್ಪ ನಿಮ್ಮ ಡಿಮ್ಯಾಂಡ್ ಏನು, ಸದನದಲ್ಲಿ ಚರ್ಚೆ ಆಗಬೇಕಾ, ಸದನದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಅದಾದಮೇಲೆ ಒಂದು 4-5 ಇರ್ರೆಸ್ಪಾನ್ಸಿಬಲ್ ಡಿಮ್ಯಾಂಡ್ಸ್ನ ಇಟ್ಟರು. ಅಂದರೆ ಯಾವ್ದು ರೀತಿ LOP ಹೆಂಗೆ ಕೆಲಸ ಮಾಡಬೇಕು ಅದು ರಾಹುಲ್ ಗಾಂಧಿ ಗೊತ್ತಿಲ್ಲದೆ ಇರ್ಬೋದು, ಅದು ನಮಗೆ ಗೊತ್ತಿದೆ. ನಮಗೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಿನ್ನೆ ನಾವು ಹೋಗ್ಬಿಟ್ಟು KPSCನಲ್ಲಿ ನಮ್ಮ ಪ್ರಭುದೇವ್ ಅವ್ರಿಗೆ ಹೋಗ್ಬಿಟ್ಟು ಒಂದು ಲೆಟರ್ನ ಕೊಟ್ಟಿದ್ದಾರೆ ನಮ್ಮ LOPಗಳು. ಅದಕ್ಕೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಯಾವ ರೀತಿ ಹಗರಣ ಆಗ್ತಿದೆ ಅಂತ ಹೇಳಿ. ವೆಟನರಿ ಡಾಕ್ಟರ್ ಇರ್ಬೋದು, AEE ಇರ್ಬೋದು, PDO ಇರ್ಬೋದು, ಇದಾದಮೇಲೆ ಟೀಚರ್ಸ್ ಅಪಾಯಿಂಟ್ಮೆಂಟ್ ಇರ್ಬೋದು, CTO ಇರ್ಬೋದು, ADLR ಇರ್ಬೋದು, ಇದೆಲ್ಲವೂ ಸಹ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಾವು ಹೇಳಿದ್ದೇವೆ. ಆ ಚೇರ್ಮನ್ರಿಗೆ ಹೇಳಿದ್ದೇವೆ, KPSC ಚೇರ್ಮನ್ರಿಗೆ. ಚೇರ್ಮನ್ ಏನು ಮಾಡಿದ್ರು, 3 ಮೆಂಬರ್ ಕಮಿಟಿ ವಿತ್ ಇನ್ ದ ಹೌಸ್ ಅಂತ ಮಾಡಿದ್ರು. ಅದು ಸಾಲೋದಿಲ್ಲಪ್ಪ, ನಮಗೆ ಆ್ಯಕ್ಚುಲಿ CBI ತನಿಖೆನೇ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದೇವೆ. ಇವತ್ತು ಮಕ್ಕಳೆಲ್ಲನೂ ಸಹ ಹೋಗ್ಬಿಟ್ಟು ಅಲ್ಲಿ ನಮ್ಮ ಫ್ರೀಡಂ ಪಾರ್ಕಲ್ಲಿ, ಎಲ್ಲಿ ಬೆಂಗಳೂರಿನಲ್ಲಿ ನಿಗದಿವಾದಂಥ ಸ್ಥಳ ಇದೆ, ಅಲ್ಲಿ ಹೋರಾಟ ಮಾಡ್ತಾ ಇದ್ರು. ಇವತ್ತು ನಮ್ಮ ಅಧ್ಯಕ್ಷರು ನೇತೃತ್ವದಲ್ಲಿ ಹೋಗ್ಬಿಟ್ಟಲ್ಲಿ ಎಲ್ಲ BJPಯ ಅನೇಕ ಜನ ಮುಖಂಡರು ಭಾಗವಹಿಸಿದ್ವಿ. ಅನೇಕ ಜನ ಮುಖಂಡರುಗಳು ಸಹ ಈ ಆಗ್ರಹ ಮಾಡಿದ್ದೇವೆ. ಯಾವುದು ಹುಡುಗರ ರಿಕ್ವೆಸ್ಟ್ ಏನಿದೆ, ಅಂದರೆ ಮಕ್ಕಳ ರಿಕ್ವೆಸ್ಟ್ ಏನಿದೆ, CBI ಇಂದ ತನಿಖೆ ಆಗಬೇಕು ಅಂತ ಹೇಳಿ, ಅಲ್ಲಿ CBI ಇಂದನೇ ತನಿಖೆ ಆಗಬೇಕು, ಬೇರೆ ಕಡೆಯಿಂದ ಬೇಡ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಹೇಳಾಗಿದೆ. ಯಾಕೆ ಅಂತ ಹೇಳಿದ್ರೆ, CBI ಇಂದ ಈ ರಾಜ್ಯದಲ್ಲಿ 3 ಮೆನ್ ಕಮಿಟಿ ಮಾಡಿ ಅಥವಾ SIT ಮಾಡಿ ನಾವು ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರೆ, SITಗಳು ಏನೇನಾಗಿದೆ, ಹಳ್ಳ ಹಿಡಿದಿವೆ.
ಎಕ್ಸೆಪ್ಟ್ ಫಾರ್ ಧರ್ಮಸ್ಥಳದ SIT ಬಿಟ್ಟು ಮಿಕ್ಕಿದೆಲ್ಲ SITಗಳು ಸಹ ಹಳ್ಳ ಹಿಡಿದಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದರಿಂದಾಗಿ ಇದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಬೇಡ, ಕರೆಕ್ಟು, CBI ಇನ್ವೆಸ್ಟಿಗೇಷನ್ ಆಗಲಿ. ಆವಾಗ ಯಾವ ರೀತಿ ತೊಂದರೆಗಳು, ಅಶೋಕ್ ಅವ್ರೆ, ನಾನು ಯಾಕೆ ಈ ಪ್ರಶ್ನೆಯನ್ನ ಡೆಲಿಬ್ರೇಟ್ ಆಗಿ ಕೇಳಿದೆ ಅಂತಂದ್ರೆ, ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ವಿದ್ಯಾರ್ಥಿಗಳ ಸಲುವಾಗಿ ಮಾಡಿದ್ರು. ಸರ್ಕಾರ ಇಕ್ಕಟ್ಟಿಗೆ ಅಲ್ಲಲ್ಲ, ನರೇಟಿವ್ ಅಂತೂ ಹಂಗೆ ಇದೆ, ನೀವು ಒಪ್ತಿರೋ ಬಿಡ್ತಿರೋ ನಿಮ್ಮ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ. ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಿದ್ರು, ಕೇಂದ್ರ ಸರ್ಕಾರದ ಮೇಲೆ ಪ್ರೆಷರ್ ಬೀಳ್ತಾ ಆಯಿತು. ಅನಿವಾರ್ಯವಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಜೊತೆಗೆ ನೀಟ್ ಸೇರಿದಂತೆ ಪರೀಕ್ಷಾ ಪದ್ಧತಿಯಲ್ಲಿ ಸುಧಾರಣೆ ತರುವ ಅನಿವಾರ್ಯತೆಗೆ ಕೇಂದ್ರ ಸರ್ಕಾರ ಸಿಲುಕಾಕೊಂತು. ಯು ಹ್ಯಾವ್ ಆಲ್ ದ ಆಪ್ಷನ್ಸ್. ಅಶೋಕ್ ಗೌಡ್ರೆ, ನೀವು ರಾಹುಲ್ ಗಾಂಧಿ ಅವ್ರನ್ನ ನಾನು ಸಮರ್ಥನೆ ಕೇಳ್ತಾ ಇಲ್ಲ. ಅದೇ ರೀತಿಯಲ್ಲಿ ಬಿಜೆಪಿ ರಾಜ್ಯದಲ್ಲಿ ಎಲ್ಲ ಆಪ್ಷನ್ ಇದ್ದಾಗಿಯೂ ಕೂಡ ನಾವು ಪತ್ರ ಬರೆದ್ವಿ, ನಾವು ಮೀಟಿಂಗ್ ನಲ್ಲಿ ಕುತ್ಕೊಂಡಿದ್ವಿ, ಸಲಹೆ ಸೂಚನೆಗಳನ್ನ ಕೊಟ್ವಿ, ಅಲ್ಲಿಗೆ ನಮ್ ಜವಾಬ್ದಾರಿ ಮುಗೀತು ಅಂತ ಹೇಳ್ತಾ ಇರುವ ನಿಮ್ಮ ಹೇಳಿಕೆಯನ್ನ ರಾಜ್ಯದ ವಿದ್ಯಾರ್ಥಿಗಳು ಒಪ್ತಾರ? ನನಗೆ ಗೊತ್ತಿಲ್ಲ. ಖಂಡಿತವಾಗ್ಲೂ ಇಲ್ಲ. ನಾವು ಬರೀ ಸಲಹೆ ಕೊಡ್ತಾ ಇಲ್ಲ, ನಾವು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಜೊತೆ ನಿಂತ್ಕೊಂಡು ಹೋರಾಟನೂ ಮಾಡ್ತೇವೆ, KPSC ಕಚೇರಿಗೂ ಮುಖ್ಯ ಆಗ್ತೇವೆ, ಮುಖ್ಯಮಂತ್ರಿಗಳಿಗೆ ಮುಖ್ಯ ಆಗ್ತೇವೆ, ವಿಧಾನಸೌಧಕ್ಕೂ ಮುಖ್ಯ ಆಗ್ತೇವೆ, ಸದನದಲ್ಲೂ ಮಾತಾಡ್ತೇವೆ. ಇದೆಲ್ಲ ಒಂದು ಕಡೆಗೆ. ಆದರೆ ನಾವು ನೀಟ್ ಎಕ್ಸಾಮ್ದು ರಾಹುಲ್ ಗಾಂಧಿ ಅವರ ಯಾವುದೇ ರೀತಿ ಒತ್ತಡಕ್ಕೆ ಮಾಡಿದಂಥವ್ರಲ್ಲ. ನಾವು ಹೌದು ಪೇಪರ್ ಲೀಕ್ ಆಗಿದ್ದ ದಿವಸನೇ, ನಮಗೆ ಗೊತ್ತಾಗಿದ್ದ ದಿವಸನೇ ಇನ್ನೊಂದು ಮರು ಎಕ್ಸಾಮ್ ಮಾಡ್ತೀವಿ, ಅದು ಏನು ಪ್ರೈಮ್ ಮಿನಿಸ್ಟರ್ ಆಫೀಸಿಂದಾನೇ ಮಾನಿಟರ್ ಆಗುತ್ತೆ, ಡಿಜಿಟಲ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಇಯರಿಂದ ಮಾಡ್ತೇವೆ ಅಂತ ಹೇಳಿ ನಾವು ಆಮೇಲೆ ಇನ್ನೊಂದು ಯಾರ್ಯಾರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು ಅನೇಕ ಜನನ ಇನ್ಕ್ಲೂಡಿಂಗ್ CBSE ಅಧಿಕಾರಿಗಳನ್ನು ಸೇರಿಸ್ಕೊಂಡು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅದು ಯಾವುದೇ ರೀತಿಯ ಹೋರಾಟದಿಂದ ಅಲ್ಲ, ಅದು ಹೋರಾಟಗಳಿಂದ ಪ್ರಾರಂಭ ಆಗೋಕ್ಕಿಂತ ಮುಂಚೆನೇ ಮಾಡಿಬಿಟ್ಟಿದ್ವಿ. ಆದರೆ ಮಕ್ಕಳೇನು ಕೇಳಿದ್ರು, ಮಕ್ಕಳು ಅಲ್ಲಿ ತುಂಬಾ ಜನ ವ್ಯಾಲಿಡ್ ಪಾಯಿಂಟ್ಸ್ನ ಕೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಒಂದು ವರ್ಷಕ್ಕೆ ಒಂದೇ ನೀಟಾಗಿ ಎಕ್ಸಾಮ್ ಆಗ್ತಿದೆ, ಬೇಡ 2 ಇಂದ 3 ಎಕ್ಸಾಮ್ ಆಗಬೇಕು. ಜೊತೆಗೆ ಲಾಜಿಸ್ಟಿಕಲಿ ಏನಿದೆ ಅಂದ್ರೆ ಪೇಪರ್ಗಳನ್ನ ನೀವು ಹೌದು ಡಿಜಿಟಲ್ ಸುಧಾರಣೆ ಸಲಹೆಗಳ ಬಗ್ಗೆ ನಾವು ಮತ್ತೆ ಪ್ರತ್ಯೇಕವಾಗಿ ಮಾತನಾಡೋಣ. ನಮ್ಮ ಮೇನ್ ವಿಚಾರ ಇವತ್ತು ನಮ್ಮ ರಾಜ್ಯದ ಉದ್ಯೋಗದ ಆಕಾಂಕ್ಷಿಗಳಿಗೆ, ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ನಮ್ಮ ರಾಜಕೀಯ ಪಕ್ಷಗಳು ಎಷ್ಟು ತುಡಿದಿವೆ, ಮಿಡಿದಿವೆ, ಎಷ್ಟು ಸ್ಪಂದಿಸಿವೆ ಅನ್ನೋ ಪ್ರಶ್ನೆ ಆಗಿತ್ತು. ನೀಟ್ ವಿಚಾರ ನಾವು ಅನೇಕ ಬಾರಿ ಡಿಸ್ಕಸ್ ಮಾಡಿದೀವಿ. ಕಮಿಂಗ್ ಬ್ಯಾಕ್ ಟು ದ ಸೇಮ್ ಟಾಪಿಕ್, ದೊಡ್ಡೇರಿ ಅವರೇ, ಈ ಅಕೌಂಟಬಿಲಿಟಿ ಅಂತ ಹೇಳಿ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಲಾಗ್ತಾ ಇತ್ತು. ಇಟ್ಸ್ ನಾಟ್ ಅ ಒನ್ ವೇ ಸ್ಟ್ರೀಟ್ ಅಲ್ವಾ? ಯಾವಾಗಲೂ ಕೂಡ ಅಕೌಂಟಬಿಲಿಟಿ ಕೇವಲ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳಲ್ಲಿ ಕೇಳ್ತೀವಿ, ಹಾಗೆ ನಮ್ಮ ರಾಜ್ಯದ ಪರೀಕ್ಷೆಗಳಲ್ಲಿ ನಾವು ಏನ್ ಬೇಕಾದ್ರೂ ಅನ್ಯಾಯ ಆಗಲಿ ಸುಮ್ಮನೆ ಇರ್ತೀವಿ ಅಂತಂದ್ರೆ, ರಾಜ್ಯದ ವಿದ್ಯಾರ್ಥಿಗಳು ದಡ್ರಲ್ಲ, ದೇ ಆರ್ ಆಲ್ಸೋ ಬ್ರಿಲಿಯಂಟ್. KPSC ಅನ್ನೋ ಒಂದು ಈ ಹಗರಣಗಳ ಗಣಿಯಾಗಿರ್ತಕ್ಕಂಥ ಸಂಸ್ಥೆಯನ್ನ ಇಟ್ಕೊಂಡು ಇದನ್ನ ಕ್ಲೀನ್ ಮಾಡಬೇಕಾಗಿರೋ DK ಶಿವಕುಮಾರ್ ಅವರು ಪ್ರಧಾನಿ ನಿವಾಸದ ಮುಂದೆ ಹೋಗಿ ಕೂತ್ಕೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು ಅಂತ ಕೇಳ್ತಾರೆ ಅಂದ್ರೆ, ಈಗ ಕೇಳ್ತಿದ್ದಾರೆ ನಮ್ಮ ರಾಜ್ಯದ ವಿದ್ಯಾರ್ಥಿಯರು. ಯಾವ ನೈತಿಕತೆ ಇಟ್ಕೊಂಡು ಹೋಗಿ ಪ್ರತಿಭಟನೆ ಮಾಡಿದ್ರಿ DK ಶಿವಕುಮಾರ್ ಅವರೇ? ಫಸ್ಟ್ ನಿಮ್ಮ ರಾಜ್ಯದಲ್ಲಿ ಏನ್ ನಡೀತಿದೆ ನೋಡಿ ಅಂತ ಹೇಳಿ ನಾನು ಕೇಳ್ತಿರೋದಲ್ಲ ಸರ್, ವಿದ್ಯಾರ್ಥಿಗಳು ಕೇಳ್ತಿರೋದು. ನೋಡಿ ಸ್ಮಿತಾ, ಭೂತದ ಬಾಯಲ್ಲಿ ಭಗವದ್ಗೀತೆ. ವಿದ್ಯಾರ್ಥಿಗಳ ಭೂತಗಳು ಸರ್, ಹುಷಾರಾಗಿ ಮಾತಾಡಿ. ಜೆನ್ಸಿ ನಿಮ್ಮನೆಗೆ ಬಂದ್ಬಿಡುತ್ತೆ ಕಾಕ್ರೋಚ್ಗಳು. ಕಂಟಿನ್ಯೂ ಮಾಡಿ. ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ರೀತಿ ನಮ್ಮ ಬಿಜೆಪಿ ವಕ್ತಾರ ಮಾತಾಡ್ತಕ್ಕಂಥ, ಬಿಜೆಪಿ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು ಏನು ಭ್ರಷ್ಟಾಚಾರ ಅಂದ್ರೆ, ಭ್ರಷ್ಟಾಚಾರದ ಹೊಸ ಸಂವಿಧಾನವನ್ನೇ ಬರೆದಿದ್ದು ಬಿಜೆಪಿ ಅವರು. ಬಿಜೆಪಿ ಏನಿವತ್ತು ಮಾತಾಡ್ತಾ ಇದ್ದಾರೆ ಈ ದೇಶದ ಬಗ್ಗೆ ಮಾತಾಡೋದು, ಆಮೇಲೆ ರಾಜ್ಯದಲ್ಲಿರ್ತಕ್ಕಂಥ ಏನು ಭ್ರಷ್ಟಾಚಾರದ ಕೂಪದ ಅಧ್ಯಕ್ಷರ ಯಾರು? ಇದೇ ಬಿಜೆಪಿ ಅವರು. ಅಂದ್ರೆ ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ ಅಂದ್ರೆ ಬಿಜೆಪಿ. ಯಾಕೆ ವಿಚಾರ ಹೇಳ್ತೀನಿ ಅಂತಂದ್ರೆ, PS ಹಗರಣ ಮಾಡಿದವರು ಯಾರು? JEE ಹಗರಣ, ಜೂನಿಯರ್ ಇಂಜಿನಿಯರ್ ಹಗರಣ ಮಾಡಿದವರು ಯಾರು? PW ಹಗರಣ ಮಾಡಿದವರು ಯಾರು? ಜೂನಿಯರ್ ಇಂಜಿನಿಯರ್ ಹಗರಣ ಮಾಡಿದವರು ಯಾರು? ಲೆಕ್ಚರರ್ ಹಗರಣ ಮಾಡಿದವರು 2019ರಿಂದ 2023ರವರೆಗೆ ಪ್ರತಿದಿನ ಬೆಳಗ್ಗೆ ಎದ್ರೆ ಸಾಕು ಪೇಪರ್ ನಲ್ಲಿ ಭ್ರಷ್ಟಾಚಾರ, ಬಿಜೆಪಿ ಭ್ರಷ್ಟಾಚಾರ ಅಂತ, ರೆಕ್ರೂಟ್ಮೆಂಟ್ ಭ್ರಷ್ಟಾಚಾರ ಎಲ್ಲ ಸಾಬೀತಾಗಿದೆ. ಈಗ ನಾವು ಹೇಳ್ತಾ ಇದೀವಿ, ಜವಾಬ್ದಾರಿನ ನುಳ್ಸ್ಕೊಂಡು ಹೋಗ್ತಾ ಇಲ್ಲ. ಜವಾಬ್ದಾರಿಯನ್ನ ಇವತ್ತೇನು ರಿಫಾರ್ಮ್ಸ್ ಅನ್ನ ಮಾಡಬೇಕು, ಅದಕ್ಕೆ ನಾವು ತಯಾರಿದ್ದೇವೆ, ಮಾಡ್ತಾ ಇದ್ದೇವೆ. ಈಗ ಒಂದು ಹಗರಣ ಕಳೆದ 3 ವರ್ಷದಲ್ಲಿ 3 ರೆಕ್ರೂಟ್ಮೆಂಟ್ ಅನ್ನು ನಾವು ಇನಿಷಿಯೇಟ್ ಮಾಡಿದ್ದೇವೆ. ಅದು KPSC ನಲ್ಲಿ ಮೊದಲನೇದಾಗಿ ಏನು ಹಗರಣ ಅಂತ ಹೇಳ್ತಾ ಇದ್ದಾರೆ, ಹಗರಣಕ್ಕೆ ಒಂದು ಏನು ಪಶುಸಂಗೋಪನಾ ವಿಚಾರಕ್ಕೆ ಏನು ಆಡಿಯೋ ಬಂದಿದೆ, ಅದಕ್ಕೆ ಕಮಿಂಗ್ ಟು ದಟ್ ಪಾಯಿಂಟ್ ಪ್ಲೀಸ್.
ಓಕೆ, ಹಗರಣ ಬಂದಿದೆ. ಆ ಹಗರಣಕ್ಕೆ ನಾವು ಆಲ್ರೆಡಿ ಸಿಐಡಿ ತನಿಖೆ ಕೊಟ್ಟಿದ್ದೇವೆ. ಸಿಐಡಿಗೆ ತನಿಖೆ ಕೊಟ್ಟಿದ್ದೇವೆ ಅಂತಂದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿ. ಯಾರು ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಯಾರು ಈ ಬಿಜೆಪಿಯ ಅಧ್ಯಕ್ಷರಾಗಿದ್ದಂತ ಬಿಜೆಪಿ ನೇಮಕ ಮಾಡಿದಂತ ಅಧ್ಯಕ್ಷರೇ ಇದ್ರ ಬಗ್ಗೆ ಹೌದು. ಯಾರು ಸ್ವಾಮಿ ನೀವೇ ಮಾಡಿದ್ದು? ಅದಕ್ಕೋಸ್ಕರ ಒಂದ್ ನಿಮಿಷ, ಬಿಜೆಪಿ ನೇಮಕ ಮಾಡಿದಂತ ಅಧ್ಯಕ್ಷರು ಬಿಜೆಪಿ ಪಕ್ಷದ ನಾಯಕರಾದಂತಹ ಸಾಹುಕಾರನ್ನ ಅಧ್ಯಕ್ಷರಾಗಿ ಮಾಡಿ ಅವರೇ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿದ್ರು. ಅವರನ್ನ ಸಸ್ಪೆಂಡ್ ಮಾಡಿದ್ದೇವೆ. ರಾಜ್ಯಪಾಲರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಒಬ್ಬ ಕೆಪಿಎಸ್ಸಿ ಅಧ್ಯಕ್ಷರನ್ನು ಸಸ್ಪೆಂಡ್ ಮಾಡುವಂತ ಧೈರ್ಯ ಕಾಂಗ್ರೆಸ್ ಸರ್ಕಾರ ತೋರಿದೆ ಅಂದ್ರೆ ನಾವು ಯುವಕರ ಬಗ್ಗೆ ಏನು ವಿದ್ಯಾರ್ಥಿಗಳ ಬಗ್ಗೆ ಇರ್ತಕ್ಕಂಥ ಬದ್ಧತೆಯನ್ನು ತೋರಿಸ್ತೇವೆ. ಹಾಗಂತ ಹೇಳಿ ವಿದ್ಯಾರ್ಥಿಗಳ ಇವತ್ತೇನು ಪ್ರಶ್ನೆನ ಎತ್ತುತ್ತಾ ಇದ್ದಾರೆ, 100% ತನಿಖೆನ ಮಾಡ್ತೇವೆ. ಒಂದೇನು ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ ತಪ್ಪುಗಳಾಗಿದೆ ಅಂತ ಹೇಳಿ. 100% ತನಿಖೆ ಮಾಡ್ತೇವೆ. ಯಾವ್ದು ಇಲ್ಲಿಯವರು ಸಾಬೀತಾಗಿಲ್ಲ. ಮೊಟ್ಟ ಮೊದಲ ಬಾರಿಗೆ ಒಬ್ಬ ಕೇಳಿಸ್ಕೋಬೇಕು. ರಘು ದೊಡ್ಡೇರಿ ಅವರೇ, ವಿತ್ ಆಲ್ ದ ಹಂಬಲ್ನೆಸ್, ಲೆಟ್ ಮಿ ರಿಮೈಂಡ್ ಯು, ಕಳೆದ 3 ವರ್ಷಗಳಿಂದ ರಾಜ್ಯದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ. 3 ವರ್ಷದಿಂದ ಕೆಪಿಎಸ್ಸಿಗೆ ಒಬ್ಬ ಭ್ರಷ್ಟನನ್ನ ಬಿಜೆಪಿ ಅವರು ಅಪಾಯಿಂಟ್ ಮಾಡಿದ್ದಾರೆ ಅಂತ ಗೊತ್ತಿದ್ದು ಕೂಡ ಈಗಿರುವ ಕಾಂಗ್ರೆಸ್ ಸರ್ಕಾರ ಅವರಿಗೆ ಸಾಕಿ ಸಲಹಿ ಪೋಷಣೆ ಮಾಡಿ ಅಂತ ಹೇಳಿ ಕೇಳಿದವ್ರು ಯಾರು? ಪ್ರಶ್ನೆ 2 ಕೇಳಿಸ್ಕೊಳ್ಳಿ ಸರ್, ಪ್ರಶ್ನೆ 2 ಕೇಳಿಸ್ಕೊಂಬಿಡಿ. ನೀವಂದ್ರಿ PSI ಹಗರಣ ಮತ್ತೊಂದು ಮಗದೊಂದು ಎಲ್ಲವೂ ಸಾಬೀತಾಗಿದೆ. ಬಿಜೆಪಿಯ ಯಾವ ನಾಯಕನನ್ನ ಜೈಲಿಗೆ ಕಳಿಸಿದ್ದೀರಿ ಅನ್ನೋದನ್ನು ನೀವು ಉತ್ತರ ಕೊಡಬೇಕು. ಬಿಜೆಪಿ ಅಂತಂದ್ರೆ ಬಿಜೆಪಿ ನಾಯಕರನ್ನ ಯಾಕೆ ಕಳಿಸಿಲ್ಲ ನೀವು? ನಾಯಕರನ್ನ ಒಳಗಡೆ ಕಳಿಸಿದ್ದೇವೆ. ಯಾರನ್ನ ಹೆಸರು ಹೇಳಿ ಸರ್? ವಿಜೇಂದ್ರ ಅವ್ರನ್ನ ಕಳಿಸಿದ್ರ ಅಥವಾ ಯಡಿಯೂರಪ್ಪನವ್ರನ್ನ ಕಳಿಸಿದ್ರ? ಅಶೋಕ್ ಅವ್ರನ್ನ ಕಳಿಸಿದ್ರ? ಪಾಟೀಲ್ ಅವರನ್ನ ಒಳಗಡೆ ಕಳಿಸಿದ್ದೇವೆ. ಬಟ್ ಅವರು ಅದಾದ ನಂತರ ನಾವು ಏನು ಬಂದಿದ್ದೇವೆ, 46 PWD ಎಂಜಿನಿಯರ್ಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ ನಾವು. ಅಂದ್ರೆ ನಾವು ಭ್ರಷ್ಟಾಚಾರಕ್ಕೆ 0 ಟಾಲರೆನ್ಸ್. ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು, DK ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು ಭ್ರಷ್ಟಾಚಾರಕ್ಕೆ 0 ಟಾಲರೆನ್ಸ್. ಅಂದ್ರೆ ನಾವು ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ ನಾವು. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಮ್ಮ ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದ್ದಾರೆ, ಯುವಕರು ಏನ್ ಹೇಳ್ತಾ ಇದ್ದಾರೆ, ಯುವಕರ ಭವಿಷ್ಯಕ್ಕೋಸ್ಕರ ನಿಮ್ಗೆ ಆಡ್ ಮಾಡಿ ಕೇಳ್ತಾ ಇದ್ದೀನಿ. ಕಾಂತಕುಮಾರ್ ಅವರೇ, ಜಸ್ಟ್ ಇಸ್ವಿ ಅಥವಾ ಡೇಟ್ ನೆನಪಿದ್ರೆ ಹೇಳಿ. KS ಪರೀಕ್ಷೆಯಲ್ಲಿ ಸಾಲು ಎಡವಟ್ಟುಗಳಾಗಿದ್ದು ಯಾವ ಇಸ್ವಿಯಲ್ಲಿ ಸರ್? ಈಗ 2 ವರ್ಷದಿಂದ 2 ವರ್ಷದ ಹಿಂದೆ. ಈ PDO ಎಕ್ಸಾಮ್ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು ಅನ್ನೋ ಆರೋಪ ಇದೆಯಲ್ಲ, ಯಾವ ವರ್ಷದ್ದು? 2 ವರ್ಷದಲ್ಲೇ. 2 ವರ್ಷ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನೇಮಕಾತಿ ದುಡ್ಡಿಗಾಗಿ ಮಾರಾಟ ಮಾಡ್ತಿದ್ದಾರೆ ಆರೋಪ ಯಾವ ವರ್ಷದಲ್ಲಿ ಬಂದಿದ್ದು ಸರ್? 2 ವರ್ಷದಲ್ಲಿ. 2 ವರ್ಷ. AEE, AE ಹಾಗೆ JE ಪರೀಕ್ಷೆಯಲ್ಲೂ ಕೂಡ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ ಯಾವಾಗ ಬಂದಿದ್ದು ಸರ್? ಈ 2 ವರ್ಷದಲ್ಲೇ ಆಗಿರೋದು. ನೋ, ಅಲ್ಲ ರಘು ದೊಡ್ಡೇರಿ ಅವರೇ, 5 ಸೆಕೆಂಡ್ ಕೇಳಿಸ್ಕೊಳ್ಳಿ. ಝೀರೋ ಟಾಲರೆನ್ಸ್ ರಘು ದೊಡ್ಡೇರಿ ಸರ್. ರಘು ದೊಡ್ಡೇರಿ ಸರ್, 0 ಟಾಲರೆನ್ಸ್ ಫಾರ್ ದ ಕರಪ್ಷನ್ ಅಂದವರು ಇಷ್ಟೆಲ್ಲ ಹಗರಣ ಅವ್ರ ಉತ್ತರ ಕೊಟ್ಮೇಲೆ ಗ್ರೂಪ್ ಎ ಬಿಟ್ಟು ಗ್ರೂಪ್ ಬಿ ಎಕ್ಸಾಮ್ಸ್ ಅಲ್ಲೂ ಸ್ಕ್ಯಾಮ್ ಆಗಿದೆ, BBMP AE ಸ್ಕ್ಯಾಮ್ ಆಗಿದೆ, WRD AE ಸ್ಕ್ಯಾಮ್ ಆಗಿದೆ, ADL ಸ್ಕ್ಯಾಮ್ ಆಗಿದೆ. ಪ್ರತಿಯೊಂದು ನೋಟಿಫಿಕೇಶನ್ ಅಲ್ಲೂ KPSC ಅಲ್ಲಿ ಮಾಡಿರೋಂತ ಪ್ರತಿಯೊಂದು ನೋಟಿಫಿಕೇಶನ್ ಅಲ್ಲಿ ಸ್ಕ್ಯಾಮ್ ಆಗಿದೆ. ಅದ್ರ ಬಗ್ಗೆ ಮಾತಾಡಿ ಸರ್ ನೀವು. ಒಂದು ನಿಮಿಷ ಸ್ಮಿತಾ, ಕಳೆದ 3 ವರ್ಷದಲ್ಲಿ ನಾವು ನಡೆಸಿರ್ತಕ್ಕಂತ ಯಾವುದೇ ರಿಕ್ರೂಟ್ಮೆಂಟ್ ಅಲ್ಲಿ ಸ್ಕ್ಯಾಮ್ ಆರೋಪ ನಡೆದಿದೆ ಹೊರತು ಯಾವುದು ಸಾಬೀತಾಗಿಲ್ಲ. ಯಾಕೆಂದ್ರೆ ಅದು ಆರೋಪ ಅಷ್ಟೇ. ಆರೋಪವನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ. ಬಿಜೆಪಿ ರೀತಿ 40% ಕಮಿಷನ್ ಇಟ್ಟಿದ್ದು ಜೈಲಿಗೆ ಹೋಗಿ ಬರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಒಬ್ಬ IPS ಅಧಿಕಾರಿ ಜೈಲಿಗೆ DCM ಅವರ ಸಂಬಂಧಿ ನೇರವಾಗಿ ಇನ್ವಾಲ್ವ್ ಆಗಿರ್ಲಿಲ್ಲ ಇದರಲ್ಲಿ. ಬಿಜೆಪಿ ಭ್ರಷ್ಟಾಚಾರ ಬಿಜೆಪಿ. ಈ ಭ್ರಷ್ಟಾಚಾರದ ಆರೋಪದಲ್ಲಿ ನಾವು ಅವ್ರು ಏನ್ ಹೇಳ್ತಾ ಇದ್ದಾರೆ, ಯಾವುದೇ ಇಲ್ಲಿವರೆಗೂ ಸಾಬೀತಾಗಿಲ್ಲ, ಯಾವುದೇ ಇಶ್ಯೂಗಳಿಲ್ಲ. ತನಿಖೆಗೆ ಕೊಟ್ಟಿದ್ದೇವೆ, ಬೇಗ ಬರುತ್ತೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. KPSCಯಲ್ಲಿ ಸಾಲು ಅಕ್ರಮ ಆಯಿತು. ಒಂದು ಕಮಿಟಿ ಕೂಡ ರಚನೆ ಮಾಡಿದ್ದೀವಿ, ಅಧ್ಯಕ್ಷರನ್ನ ಅಮಾನತ್ನಲ್ಲಿ ಇಟ್ಟಿದ್ದೀವಿ, ಫಲಿತಾಂಶವನ್ನ ತಡೆ ಹಿಡಿದಿದ್ದೀವಿ. ಇವತ್ತು CID ತನಿಖೆ ಕೂಡ ಕೊಟ್ಟಿದ್ದೀವಿ. ಅಲ್ಲಿಗೆ ನಾವು ವಿದ್ಯಾರ್ಥಿಗಳ ಪರ ಇದ್ದೀವಿ. ಕರೆಕ್ಟ್ ಇದೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರೋದು. ಒಂದೊಂದು ಹುದ್ದೆಗೆ 80 ಲಕ್ಷ ಸರ್, ವಿ ನೋ ದ ಫ್ಯಾಕ್ಟ್. ಮಾತಾಡ್ಲಿ ಅವ್ರು. 80,000 ಹುದ್ದೆ ಅಂದ್ರೆ ಇನ್ನು ಎಷ್ಟು ಕೋಟಿ ಆಯ್ತು? ಒಂದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದ್ರೆ ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ಇರಬೇಕು. ಇಷ್ಟೆಲ್ಲ ಪ್ರೂಫ್ ಕೊಟ್ಟು FIR ಆಗಿದಾವೆ. KPSC ಚೇರ್ಮನ್ ಸ್ವಂತ ಮಗಳಿಗೆ 40,000 ಇನ್ಕಮ್ ಕೊಟ್ಟಿದ್ದಾರೆ. ನಾನೇ ಇದು 1.25 ಕೋಟಿ 25 ಮಾರ್ಕ್ಸ್ KS ಅಲ್ಲಿ
ಇಂಥ ಅಂದ್ರೆ ಭೋಜ್ಯ ನಾಯ್ಕ್ ಅಂತ ಹೇಳಿ ಅನುಪಂತ ಕ್ಯಾಂಡಿಡೇಟ್ ಹತ್ರ 1.5 ಕೋಟಿ ಬರೀ 25 ಮಾರ್ಕ್ಸ್ಗೆ. ಇನ್ನೊಂದು KPSC ಮೆಂಬರ್ಸ್ ಶಾಂತಾ ಒಸ್ಮಾನಿ ಅಂತ ಹೇಳಿ ಮಮಿತಾ ಕ್ಯಾಂಡಿಡೇಟ್ ಅಲ್ಲಿ ರೆಗ್ಯುಲರ್ ಕಾಂಟ್ಯಾಕ್ಟ್ ಇಟ್ಕೊಂಡು ಅವರು KPSC ಮೈನ್ಸ್ ಇದು ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗಿರೋಂಥ ಡೈರೆಕ್ಟ್ ಕಾಂಟ್ಯಾಕ್ಟ್ಸ್ FIR ಮಾಡಿದೀನಿ, ಅದ್ರ ಮೇಲೆ ಏನು ಕ್ರಮ ತಗೊಂಡಿಲ್ಲ. ಇವತ್ತು ವೆಟರ್ನರಿ ಆಫೀಸರ್ ಅಲ್ಲಿ ಫೋನ್ ಮಾಡಿ ಏಜೆಂಟ್ ಮುಖಾಂತರ ಇವತ್ತು ಒಂದು KPSC ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಪರ್ಸನಲ್ ಡಾಕ್ಯುಮೆಂಟ್ಸ್, ಆ ಪರ್ಸನಲ್ ಡಾಕ್ಯುಮೆಂಟ್ಸ್ ಅನ್ನ KPSC ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಅಂದ್ರೆ ಅಡ್ರೆಸ್ ಮತ್ತೆ ಫೋನ್ ನಂಬರು KPSC ಅಲ್ಲಿ ಮೆಂಬರ್ಸ್ ಇರಬೇಕು, ಇಲ್ಲಾಂದ್ರೆ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಯಾರಿಗಾದ್ರೂ ಮಧ್ಯವರ್ತಿ ಏಜೆಂಟ್ ಇದ್ರು ಕಾಂಟ್ಯಾಕ್ಟ್ ಸಿಗುತ್ತೆ. ಇವತ್ತು KE ನಡೆಸಂತ ಎಕ್ಸಾಮ್ಸ್ ಅಲ್ಲಿ 35 ಮಾರ್ಕ್ಸ್ ತಗೊಳಕ್ಕಾಗಲ್ಲ. ಇವತ್ತು CT ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಲ್ಲಿ KPSC ಅಲ್ಲಿ 150-180 ಮಾರ್ಕ್ಸ್ ತಗೊಂತಾರೆ. ಇವತ್ತು ವಿಲೇಜ್ ಅಕೌಂಟೆಂಟ್ ಅಲ್ಲಿ 35 ಮಾರ್ಕ್ಸ್ ತಗೊಳಕ್ಕಾಗಲ್ಲ. PDOದಲ್ಲಿ 150-160 ಮಾರ್ಕ್ಸ್ ತಗೊಂತಾರೆ. ಇವತ್ತು KE ಒಂದು ಎಕ್ಸಾಮ್ ಪಾಸ್ ಮಾಡಕ್ಕಾಗಲ್ಲ. KS ಇಂಟರ್ವ್ಯೂ ಬಂದಿದ್ದಾರೆ ಇವತ್ತು. ಅಂದ್ರೆ ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ಗ್ರೂಪ್ KE ನಡೆಸಿರೋಂಥ ಇಂಡಿವಿಜುವಲ್ ಸ್ಕೋರ್ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಅಲ್ಲಿ 35 ಮಾರ್ಕ್ಸ್ ತಗೊಳಕ್ಕಾಗಲ್ಲ. ಇಲ್ಲಿ ಗ್ರೂಪ್ B ಎಕ್ಸಾಮ್ಸ್ ಅಲ್ಲಿ ಸೆಲೆಕ್ಟ್ ಆಗ್ತಾರೆ. KE 35 ಮಾರ್ಕ್ಸ್ ತಗೊಳಕ್ಕಾಗಲ್ಲ. AEE ಅಲ್ಲಿ ಟಾಪರ್ಸ್ ಅವರೇ ಇರ್ತಾರೆ, AE ಅವರೇ ಇರ್ತಾರೆ, BBMP AE ಅವರೇ ಇರ್ತಾರೆ. ಒಂದೇ ಒಂದು ಪರೀಕ್ಷೆ ಹೇಳಿ ಅಕ್ರಮ ಇಲ್ಲದೆ ನಮ್ಗೆ ಯಾವುದೇ ರೀತಿ ಅನುಮಾನ ಇಲ್ಲದೆ ಇಂಥದ್ದೊಂದು ಪರೀಕ್ಷೆಯನ್ನ ನೀಟಾಗಿ ನಡೆಸಿದೆ ಸರ್ಕಾರ ಅನ್ನೋದು ಯಾವ್ದಾದ್ರು ಒಂದು ಪರೀಕ್ಷೆ ಲಾಸ್ಟ್ 3 years ಇಂದ ಆಗಿರೋಂಥ ನೋಟಿಫಿಕೇಶನ್ ಅಂದ್ರೆ ಬೆಳ್ಳೆಣಿಕೆಯಲ್ಲಿ ಒಂದು 5,000-6,000 ಪೋಸ್ಟ್ ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಗ್ರೂಪ್ B ಗ್ರೂಪ್ C ಹುದ್ದೆಗಳು 5,000-6,000 ಪೋಸ್ಟ್ ಅಷ್ಟೂನು KPSC ಮೆಂಬರ್ಸ್ ಮತ್ತೆ ಚೇರ್ಮನ್ ಮಧ್ಯವರ್ತಿಗಳು ರಾಜಕೀಯ ವ್ಯಕ್ತಿಗಳು ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಕೋಟಿ ಹಗರಣ ಮಾಡ್ಕೊಂಡಿದ್ದಾರೆ. ಮೇಡಮ್ ಒಂದೇ ಒಂದು ವಿಚಾರ ಹೇಳ್ತೀನಿ, ನಾನೇ ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಾವು ಸಹಿಸೋದಿಲ್ಲ ಅಂತ ಇವ್ರು ಇಷ್ಟ ಹೇಳ್ತಾರಲ್ಲ, ನಾವೇನು ಇದು ಮಾಡಿದೀವಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ FIR ಮಾಡಿದೀವಿ. ಒಂದಾದ್ರೂ CID ಕೊಟ್ಟಿದ್ರಾ, ಒಂದಾದ್ರೂ SIT ಕೊಟ್ಟಿದ್ರಾ? ನೆನ್ನೆ ಅಲ್ಲ ಇವತ್ತು ಕೊಟ್ಟಿರೋದು. ಇರಿ ಸರ್ ನಿಮಿಷ, 2 ಕೇಸ್ ಅಲ್ಲ ಕೋರ್ಟ್ ಹೇಳಿದೆ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು. CID ಕೊಡಂಗಿಲ್ಲ, SIT ಬೇರೆ ಯಾವ್ದು ತನಿಖೆ ಮಾಡಂಗಿಲ್ಲ, CBIಗೆ ಕೊಡ್ಬೇಕಂತ ಹೇಳ್ಬಿಟ್ಟು ನಾಳೆ ಕೋರ್ಟ್ ಕೇಸ್ ಇದೆ. ಇವತ್ತು ನೀವು ಮರೆ ಮಚ್ಚೋದಕ್ಕೋಸ್ಕರ ನೀವು ಇವತ್ತು CBIಗೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು CID ಕೊಟ್ಟಿರೋಂಥದ್ದು 2 ಕೇಸು. ಇನ್ನೊಂದು ವಿಚಾರ, ಇನ್ನೊಂದು ಇವರು ಪ್ರೂಫ್ ಹೇಳ್ತಾರಲ್ಲ ಮೇಡಮ್, ಇವರು KPSC ಇರಲ್ಲಿರಂತ ಮೆಂಬರ್ಸ್ಗೆ ಮಿನಿಸ್ಟರ್ ಮನೆಗೆ ಏನ್ ಕೆಲಸ ಇರುತ್ತೆ ಇವ್ರಿಗೆ? ಆ ಕ್ಯಾಂಡಿಡೇಟ್ಸ್ ಬಂದು ಅಪ್ರೋಚ್ ಮಾಡ್ಕೊಂಡು ಎಕ್ಸ್ ಮಿನಿಸ್ಟರ್ ಕರೆಕ್ಟ್ ಆಗಿ ಮಿನಿಸ್ಟರ್ ಅಂದ್ರೆ ಬಿಜೆಪಿ ಜೆಡಿಎಸ್ ಅನ್ಕೊಳ್ತೀವಿ ನಾವು. ನಾನೇ ಸ್ವತಃ ನೋಡಿದೀನಿ, ಮಿನಿಸ್ಟರ್ ಮನೆಗೆ ಹೋಗ್ತಾರೆ ಇವ್ರ ಕಡೆ KPSC ಮೆಂಬರ್ಸ್. ಇವ್ರಿಗೆ ಏನ್ ಕೆಲಸ ಇತ್ತು? ನಾನೇ ಡೈರೆಕ್ಟ್ ಕಣ್ಣಾರೆ ನೋಡಿದೀನಿ. ಆ ಕ್ಯಾಂಡಿಡೇಟ್ಸ್ ಕರ್ಕೊಂಡ್ಬಂದು ಇವರು ನಮಗೆ KPSC ಮೆಂಬರ್ಸ್ ಚೇರ್ಮನ್ ಥ್ರೂ ಎಕ್ಸಾಮ್ಸ್ ಅಲ್ಲಿ ಲಿಸ್ಟ್ ಅಲ್ಲಿ ಫೈನಲ್ ಲಿಸ್ಟ್ ಅಲ್ಲಿ ಸೇರಿಸ್ಕೊಡಿ ಅಂತ ಹೇಳಿ ಮಾತಾಡಿದ್ರು. ಈ ಜೆನ್ಸಿ ಒಂದೊಂದು ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ನಾನು ಇನ್ನೂ ಇಬ್ರು ಪ್ಯಾನಲಿಸ್ಟ್ಗಳಿದ್ದಾರೆ, ಸಾಕ್ಷಿಯನ್ನ ಕೊಡಿ. ನಿಮ್ಮ ಬಾಯಿ ಮಾತಿಗೆ ಸಾಕ್ಷಿ ಯಾವುದು ಬರೋದಿಲ್ಲ. ಪ್ರತಿನಿಧಿಯಾಗಿ ಬಂದಿದ್ದೀರಿ, ಜವಾಬ್ದಾರಿಯಿಂದ ಮಾತನಾಡಬೇಕು ಸರ್. ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ಆರೋಪ ಹೊರಿಸಿ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಕೊಟ್ಟರೆ ಕೇಳಿಸ್ಕೊಳ್ಳೋ ತಾಳ್ಮೆ ಸರ್, ಕೇಳಿಸ್ಕೊಳ್ಳೋ ತಾಳ್ಮೆ ಇರಬೇಕು. ಅಟ್ಲೀಸ್ಟ್ ಪ್ರಶ್ನೆಯನ್ನ ಅಕ್ರಮ ಆಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ರೆ FIR ತಗೊಂಡು ಅದನ್ನ ತನಿಖೆ ಮಾಡಬೇಕಾಗಿರೋದು ಪೊಲೀಸರು ಸರ್. ಸಾಕ್ಷಿ ತಗೊಂಬಂದ್ ಕೊಡಿ ಅಂತ ಹೇಳಿ ನೀವು ವಿದ್ಯಾರ್ಥಿಗಳನ್ನ ಕೇಳ್ತಾ ಇದ್ದೀರಾ ಅಂತಂದ್ರೆ ಸರ್ಕಾರದ ಮೇಲೆ ಇನ್ನೆಷ್ಟು ಭರವಸೆ? ಎನಿವೆ ರಾಜುಗೌಡ ಬೇಡದಿ ವಿಚಾರದಲ್ಲಿ ಇಲ್ಲ, ಒಬ್ರಾದ್ಮೇಲೆ ಒಬ್ರು ಸರ್ ಬರ್ತೀನಿ ವಾಪಸ್ ಬರ್ತೀನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH ಮಸಾಲೆ. ಇವತ್ತು ಹೈಕೋರ್ಟ್ ಅಲ್ಲಿ ಒಂದು ಪ್ರೊಸೀಡಿಂಗ್ಸ್ ನಡೀತು. ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಸರ್ಕಾರಕ್ಕೆ ಚಿಮಾರಿ ಹಾಕಿದ್ದಾರೆ. ಆ ಚಿಮಾರಿ ಹಾಕಿದ ಮೇಲೆ CID, ಅದಕ್ಕಿಂತ ಮುಂಚೆ
ನಾವು ಬರೀ ಇಂಟರ್ನಲ್ ಕಮಿಟಿ ತನಿಖೆ ಮಾಡಿಸ್ತೀವಿ ಅಂತ ಎಲ್ಲಿಗಿರಿ ಹೋಗ್ತಾ ಇದೆ ಮಾತಾಡಿದ್ರೆ BJP ಸರ್ಕಾರ ಅಂತ ನಮ್ದು ಸರ್ಕಾರ ಹೋಗಿ 38 ತಿಂಗಳಾಯ್ತು. ಈ ಉತ್ತರ ಕೊಡಿ ಅಂದ್ರೆ BJP ಅವರು ಉತ್ತರ ಕೊಡ್ಬೇಕು ಅಂತೀರಾ, ಏನ್ರಿ ಮಾತಾಡ್ತೀರಾ? ಆಯ್ತು, ಅಲ್ಲಿಗೆ ರಾಜು ಗೌಡ್ರೆ, ಬಿಡದಿ ವಿಚಾರದಲ್ಲೂ ಕೂಡ ಇವತ್ತು ಕೇಳೋಕ್ ಸಿಗ್ತಿರೋ ಮಾತೇನಂತಂದ್ರೆ, ನಾವು ಇಷ್ಟು ದಿನ ಮಾಡ್ತಾ ಇರುವ ಪ್ರತಿಭಟನೆಗೆ ಸರ್ಕಾರ ಭಕ್ತಾ ಇಲ್ಲ, ನಾವು ಕೂಡ ಬಹುಶಃ ಜನ್ಜಿ ಮಾದರಿಯ ಪ್ರತಿಭಟನೆಯನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಅಲ್ಲಿರೋರು ಹೇಳ್ತಿದ್ದಾರೆ. ಅಂದ್ರೆ ಇದೊಂದು ಮಾಡೆಲ್ ಸೆಟ್ ಆಗ್ತಾ ಇಡೀ ದೇಶದಲ್ಲಿ. ನಾರ್ಮಲ್ ಪ್ರತಿಭಟನೆಗಳಿಗೆ ಸರ್ಕಾರಗಳು ಸ್ಪಂದನೆ ಕೊಡೋದಿಲ್ಲ, ಕೇಂದ್ರದಲ್ಲಿರೋ BJP ಆಗ್ಲಿ ಅಥವಾ ರಾಜ್ಯದಲ್ಲಿರೋ ಕಾಂಗ್ರೆಸ್ ಆಗ್ಲಿ. ಹಿಂಗಾಗಿ ನಾವು ಜಂತರ್ ಮಂತರ್ ರೀತಿಯ ಪ್ರತಿಭಟನೆ, ಜಂತರ್ ಮಂತರ್ ಅಂದ್ರೆ ಹೆಂಗಾಗಿದೆ ನಮ್ಗೆಲ್ಲರಿಗೂ ಕಣ್ಮುಂದೆ ಇರೋದು ಸರ್. ನಮ್ಗೆ ಇಲ್ಲಿ KPSC ವಿಚಾರದಲ್ಲೋ ನೇಮಕಾತಿ ವಿಚಾರದಲ್ಲೋ ನ್ಯಾಯ ಬೇಕು ಅಂತಂದ್ರೆ ನಾರ್ಮಲ್ ಪ್ರತಿಭಟನೆ ಆಗಲ್ಲ, ಈ ಜಿರಳೆ ಪ್ರತಿಭಟನೆ ಬೇಕು ಅನ್ನೋ ಮನಸ್ಥಿತಿಗೆ ಹೋಗ್ಬಿಡ್ಬೇಕಾ ಅನಿವಾರ್ಯವಾಗಿ ಅಂತ. ಇಲ್ಲ, ಇದೆಲ್ಲದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ನಮ್ಮ ಕಾಂತರಾಜು ಮತ್ತೆಲ್ಲ ಸ್ನೇಹಿತರೆಲ್ಲ ಸೇರಿ ಈಗ ಕಳೆದ ಒಂದು 8-9 ತಿಂಗಳಲ್ಲಿ ಒಂದು ಹೋರಾಟ ಮಾಡಿದ್ರು. ಬಹುಶಃ ನಿಮ್ಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಮಾಧ್ಯಮಗಳೇ ಅದನ್ನು ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ತಂತು. ಸರ್ಕಾರಿ ಉದ್ಯೋಗಗಳು ಕಳೆದ 3 ವರ್ಷದಿಂದ ಒಂದೇ ಒಂದು ಸರ್ಕಾರಿ ಉದ್ಯೋಗ ತುಂಬಿಲ್ಲ ಅಂತೇಳಿ ಯುವಕರು ಬೀದಿಗಿಳಿದ್ರು. ಅದ್ರ ಮಾದರಿ ಈ ಜೆನ್ಜಿ ಹೋರಾಟ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಗೊತ್ತಾ, ಇಲ್ಲಿಂದನೇ ಶುರುವಾಗಿದ್ದು. ಏನು ಕಾಕ್ರೋಚ್ ಜನತಾ ಪಾರ್ಟಿ ಅದು ಸೋಷಿಯಲ್ ಮೀಡಿಯಾದಲ್ಲೇ ಪ್ರಚಾರ ಆಯ್ತೆ ವಿನಃ, ಆದರೆ ಹೋರಾಟಕ್ಕೆ ಅಂಕಿತ ಹಾಕೋದು ಕಳೆದ 5-6 ವರ್ಷಗಳಲ್ಲಿ ಹೋರಾಟಕ್ಕೆ ಅಂಕಿತ ಹಾಕ್ತರು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ರಾಜ್ಯ ಸರ್ಕಾರ ಈಗ ಅಲ್ಲೋಗಿ ರಾಹುಲ್ ಗಾಂಧಿಯವರು ಹೋರಾಟ ಮಾಡಿ ಸೆಂಟ್ರಲ್ ಮಿನಿಸ್ಟರ್ನ ರಾಜೀನಾಮೆ ಕೊಡಿಸಿದ್ರು, ಓಕೆ. ಆದರೆ ಅದು ಅವ್ರ ಸಂಸ್ಕಾರ. ಈಗ ತುಂಬಾ ಚೆನ್ನಾಗಿ ನಗ್ತೀರ, ತುಂಬಾ ಚೆನ್ನಾಗಿ ಚಪ್ಪಾಳೆ ಇಲ್ಲಿ ಬಂದ್ ನೋಡಿರಿ, ಸೆಂಟ್ರಿಗೆ ಬಂದ್ ನೋಡಿರಿ, ಸರ್ ನಿಮ್ ಅಧಿಕಾರ ಇದೆ ನಂಗೆ ಗೊತ್ತು, ಮಾತಾಡಿ ಇನ್ನೂ ಚಪ್ಪಾಳೆ ಹೊಡಿತೀರ. ಸಿ ಅವ್ರ ಸಂಸ್ಕಾರ ತೋರಿಸ್ಕೊಂಡ್ರು. ಹಿಂಗ್ ಏರುಪೇರಾದಾಗ ಮಿನಿಸ್ಟರ್ ರಾಜೀನಾಮೆ ಕೊಡ್ಸಿ 3 ತಿಂಗಳಾದ್ಮೇಲೆ ರೆಸಿಗ್ನೇಷನ್ ಕೊಟ್ರಿ. ಸ್ವಲ್ಪ ಮಾನ ಮರ್ಯಾದೆ ಸಂಸ್ಕಾರನ ಮತ್ತೆ ಮಾತಾಡಕ್ಕೆ ಬಿಡಲ್ಲ. ಆಯ್ತು ಬಿಡ್ರಿ, ಸಾಕು, ಬುಲ್ಡೋಸ್ ಮಾಡಬೇಡಿ, ಬುಲ್ಡೋಸ್ ಮಾಡಬೇಡಿ, ಕೂತ್ಕೊಳ್ಳಿ. ಆಯ್ತು, ಉತ್ತರ ಕೊಡಿ ಸ್ವಾಮಿ. ಆಯ್ತಾ? ಆಯ್ತು, ಉತ್ತರ ಹೋರಾಟಗಾರರಿಗೆ ಒಂದು ಬೆಲೆ ಕೊಟ್ಟಿದ್ದಾರೆ ಅವರು. ರೀ, ಇದು ಚೆನ್ನಾಗಿರಲ್ಲ ರಘು. ಬೇರೆ ರೀತಿ ಭಾಷೆ ಬಳಸಬೇಕಾಗ್ತದೆ, ಬೇರೆ ಭಾಷೆ ಬಳಸಬೇಕಾಗ್ತದೆ. ನೀವು ಬುಲ್ಡೋಸ್ ಮಾಡಕ್ಕೆ ಅಂತಾನೆ ಬಂದಿರೋದು ನನಗೆ ಗೊತ್ತು. ಅವ್ರ ಸಂಸ್ಕಾರ ಇಟ್ಕೊಂಡು ರಾಜೀನಾಮೆ ಕೊಟ್ಟಿದ್ದಾರೆ. ಇದೇ ವಾಲ್ಮೀಕಿ ಹಗರಣ ಆಯ್ತು. ವಾಲ್ಮೀಕಿ ಹಗರಣದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಇಲ್ದಲೆ ಆಚೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ವಿಚಾರ. 3 ಕೋಟಿ ಮೇಲೆ ಯಾವುದೇ ಆಗ್ಬೇಕು ಅಂದ್ರೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಇರಬೇಕು. 89 ಕೋಟಿ ಹಣ ಆಚೆ ಹೋಗಿತ್ತು. ಫೈನಾನ್ಸ್ ಮಿನಿಸ್ಟರ್ ಕಮ್ CM ಆಗಿದ್ದಂಥ ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ಅಲ್ಲಿಂದ ಆಚೆಗೆ ಕಾಲ್ ತುಳಿದ ಪ್ರಕರಣ. ಇವ್ರೇನು ಹೇಳಿದ್ರು, ನಾವು COD ಕೊಟ್ಟಿದ್ದೀವಿ ಅಂತ ಮಾತಾಡ್ತಾರೆ, ಹೇಳ್ತಾ ಇದ್ದಾರೆ, ಹೌದಲ್ವಾ? ಅವತ್ತಿನ ಕಾಲಕ್ಕೆ ಒಬ್ಬ ADGP ಇಂದ ಹಿಡಿದು ಪಾಪ ಏನು ಪ್ರಕರಣದ ಸುಳಿವೆ ಗೊತ್ತಿಲ್ಲದಂಥ DCP ಒಬ್ಬ ಶೇಖರ್ ಅನ್ನೋನು, ಆತನ್ನು ಸಸ್ಪೆಂಡ್ ಮಾಡಿದ್ರು, ADGPನೂ ಸಸ್ಪೆಂಡ್ ಮಾಡಿದ್ರು. ಆಯ್ತಾ? 11 ಜನ ಅಮಾಯಕರು ಜೀವ ಬಲಿ ಆಯ್ತು. ಯಾವ ಮಿನಿಸ್ಟ್ರು ರಾಜೀನಾಮೆ ಕೊಟ್ಟರು, ಯಾರು ಜವಾಬ್ದಾರಿ ಹೊತ್ಕೊಂಡ್ರು ಅದನ್ನ ಅವರೇ ಹೇಳಿ. ಯಾಕೆ ಗೊತ್ತಾ, ಅವ್ರ ಮಾತೆತ್ತಾರೆ, ನಾನು ಪರಮ ಬುದ್ಧಿವಂತ, ನನಗಿಂತ ಜಗತ್ನಲ್ಲಿ ಬುದ್ಧಿವಂತರೇ ಇಲ್ಲ. ಅವ್ರ ತಟ್ಟೆಲಿ ಯಗಣ ಬಿದ್ದು ಆಡ್ತಾ ಇದೆ, ಪಕ್ಕದ ತಟ್ಟೆಲಿ ಅಲ್ಲೆಲ್ಲೋ ನೊಣ ಆಡ್ತಾ ಐತೆ ಅಂತ ಹೋಗಿ ಅಲ್ಲಿ ಹೋಗೋರೆ ಡೆಲ್ಲಿಗೆ ಓಡ್ಸಕ್ಕೆ. ಇವ್ರ ತಟ್ಟೆಲಿ ಪಾಪ ವಿದ್ಯಾರ್ಥಿಗಳು ದಿನ ಬೆಳಗ್ಗೆದ್ದು ರೀ ಸಾಕ್ಷಿ ಕೊಡ್ತೀನಿ ಅಂತ ಪಕ್ಕದಲ್ಲಿ ವಿದ್ಯಾರ್ಥಿ ಮಿತ್ರ ಹೇಳ್ತಾ ಇದ್ದಾನೆ. ಸಾಕ್ಷಿ ಕೊಡಿ. ನೀವ್ ಯಾರಪ್ಪ? ಒಂದ್ ನಿಮಿಷ ಇರ್ತೀರಾ? ನೀವ್ ಯಾರ್ರಿ ಸಾಕ್ಷಿ ಕೇಳಕ್ಕೆ? ಇನ್ವೆಸ್ಟಿಗೇಷನ್ ಆಫೀಸರ್ ಸಾಕ್ಷಿ ಕೇಳಬೇಕು, ಒಬ್ಬ ವಕ್ತಾರ ಸಾಕ್ಷಿ ಕೇಳುವಂತದ್ದಲ್ಲ, ಒಂದು ರಾಜಕೀಯ ಪಕ್ಷ ಸಾಕ್ಷಿ ಕೇಳುವಂತದ್ದಲ್ಲ. ನೀವು ರಾಜಕೀಯ ಪಕ್ಷ ಸಮರ್ಥಿಸ್ಲಿಕ್ಕೆ ಬಂದಿದ್ದೀರಿ ವಿನಃ ಯು ಆರ್ ನಾಟ್ ದ IO, ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ. ನಿಮ್ಮಂತ ಕುಲಗೆಟ್ಟ ಸರ್ಕಾರನ ತಂದಿಕ್ಕೆ ನಿಮ್ ಕಾಲಕ್ಕೆ ಬೀಳುವಂತ ಮಾತಾಡ್ಲಿಕ್ಕೆ ಅವಕಾಶ ಕೊಡಲ್ಲ.
ಸರ್, ಐ ಕೈಂಡ್ಲಿ ರಿಕ್ವೆಸ್ಟ್ ಅವರವರ ಸಮಯದಲ್ಲಿ ಅವ್ರವ್ರು ಮಾತನಾಡಿದ್ರೆ ಇವತ್ತು ವಿದ್ಯಾರ್ಥಿಗಳ ವಿಚಾರ ಆಗಿರೋದ್ರಿಂದ ವಿದ್ಯಾರ್ಥಿಗಳ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದೆ ಅನ್ನೋದು ಗೊತ್ತಾಗುತ್ತೆ. ಹಿಂಗ್ ಒಬ್ರು ಮೇಲೊಬ್ರು ಜಗಳಾನೇ ಆಡ್ತೀವಿ ಅಂತಂದ್ರೆ ಯು ಪೀಪಲ್ ಆರ್ ಎಸ್ಕೇಪಿಂಗ್ ಅಂತ ತಿಳ್ಕೊಳ್ಳೋದ್ರಲ್ಲಿ ನಮ್ಮ ವಿದ್ಯಾರ್ಥಿಗಳೇನ್ ದಡ್ರಲ್ಲ. ರಾಜೀವ್ ಅವರು ಕ್ವಿಕ್ಲಿ 10 ಸೆಕೆಂಡ್ ಕನ್ಕ್ಲೂಡ್ ಮಾಡಿ ಸರ್. ರಾಜೀವ್ ಅವರಿಗೆ ನಾನು ಕೇಳಬೇಕು. ಒಂದೇ ಒಂದು ಶಬ್ದ ಬಳಸಿಲ್ಲ ಮಧ್ಯ ಮಧ್ಯ ಕಿರಿಕಿರಿ ಮಾಡಿ ಅವ್ರು ಜಗಳ ಮಾಡ್ಲೇಬೇಕು, ವಿದ್ಯಾರ್ಥಿಗಳ ವಿಚಾರ ಜನಕ್ಕೆ ತಲುಪಬಾರ್ದು, ಅದನ್ನ ತಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ಬಂದಿರೋದು. ಅವ್ರಿಗೆ ಕೆಲಸ ಮಾಡೋ ಯೋಗ್ಯತೆ ಇಲ್ಲ. ರಾಜೀವ್ ಅವರೇ, ಒಂದಷ್ಟು ಪೋಸ್ಟರ್ಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಕಾಂತಕುಮಾರ್ ಅವರು ಕೂಡ ಅವರ ಸಂಘಟನೆ ಕಡೆಯಿಂದ ಒಂದಷ್ಟು ಪೋಸ್ಟರ್ ಗಳನ್ನ ಮಾಡಿಸಿದ್ದಾರೆ. ಅಂದ್ರೆ ಇದರಲ್ಲಿ ಏನಿದೆ, ಪ್ರಿಯಾಂಕಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರ ಫೋಟೋಗಳನ್ನ ಅಥವಾ ಕ್ಯಾರಿಕೇಚರ್ ಗಳನ್ನ ಹಾಕಿ, ನೀವು ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದೀರಿ, ಕರ್ನಾಟಕದಲ್ಲಿ ಸೈಲೆಂಟ್ ಯಾಕೆ? ಇಲ್ಲಿ ಸತತವಾಗಿ ಒಂದು ಪೋಸ್ಟ್ಗೆ 80 ಲಕ್ಷ ಅನ್ನೋ ರೀತಿಯಲ್ಲಿ ಬಿಕ್ರಿಯಾಗಿ ಹೋಗ್ತಾ ಇದೆ ಸರ್ಕಾರಿ ಹುದ್ದೆಗಳು. ನೀವು ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದೀರಿ, ನಮ್ಮ ಕಡೆನೂ ಕೂಡ ತಿರುಗು ನೋಡಿ ಅಂತ ಹೇಳಿ ವಿದ್ಯಾರ್ಥಿಗಳು, ಪರೀಕ್ಷಾ ಆಕಾಂಕ್ಷಿಗಳು ಕೇಳ್ತಾ ಇರೋದು. ಇದು ರಾಜಕೀಯ ಅನ್ಕೊಳ್ಳೋಣ ಸರ್. ಕಾಂಗ್ರೆಸ್ ಮೇಲೆ ಬಿಜೆಪಿ, ಬಿಜೆಪಿ ಮೇಲೆ ಕಾಂಗ್ರೆಸ್, ರಾಜಕೀಯ ಅನ್ಕೊಳ್ಳೋಣ. ವಿದ್ಯಾರ್ಥಿಗಳಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಒಗ್ಗಟ್ಟು ಕಾಣಿಸ್ತಾ ಇಲ್ವಾ? ಯಾಕೆ ಕೇಳ್ತೀನಿ, ಫ್ರೀಡಂ ಪಾರ್ಕ್ ನಲ್ಲಿ ದೆಹಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜಂತರ್ ಮಂತರ್ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಸಿಕ್ಕ ಬೆಂಬಲ, ಪಾಪ ಟೀಚರ್ಸ್ ಬೆಳಂಗೆಯಿಂದ ಸಂಜೆ ತನಕ ಕೂತಿದ್ದಾರೆ. ಎಷ್ಟು ಮಂದಿ ಹೋದ್ರು ವಿದ್ಯಾರ್ಥಿಗಳು, ನಾಳೆ ದಿನ ನಾವು ಇದೇ ಜಾಗದಲ್ಲಿ ಕೂರೋರು ಅಂತ ಹೇಳಿ ಎಷ್ಟು ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಹೋದವು. ಈ ಜನ್ಜಿ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಲಭ್ಯವಾದ ಬೆಂಬಲ ಏನಿತ್ತಲ್ಲ, ಅದರಲ್ಲಿ ಎಷ್ಟು ಈ ವಿದ್ಯಾರ್ಥಿ ಸಂಘಟನೆಗಳಿಗೆ KPSC ಅಲ್ಲಿ ವಂಚನೆಗೊಳಗಾದವ್ರಿಗೆ ಸಿಗ್ತಾ ಇದೆ ಅಂತ ಹೇಳಿ? ಮೇಡಮ್, ನಾನು ಮೊದಲೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಈ ಕಾಕ್ರೋಚ್ ಜನತಾ ಪಾರ್ಟಿ ಏನು ಸಡನ್ ಆಗಿ ಬಂತು, ಸಡನ್ ಆಗಲ್ಲ, ಇದು ಜ್ವಾಲಾಮುಖಿಯಾಗಿ ಹೊರಹೊಮ್ಮಿದ್ದು ಯಾವ ಥರ ಅಂದರೆ ಅದ್ರ ಒಳಗೆ ಮಡುಗಟ್ಟಿದಂಥ ಆಕ್ರೋಶ. ಅದು ಆ ಆಕ್ರೋಶಕ್ಕೆ ಒಂದು ವೇದಿಕೆ ಸಿಕ್ಕಿದ್ದು ಕಾಕ್ರೋಚ್ ಜನತಾ ಪಾರ್ಟಿಯಿಂದ. ಆದರೆ ಇದಕ್ಕಿಂತ ಮುಂಚಿತವಾಗಿ ಕೂಡ ಹಲವಾರು ಹೋರಾಟಗಳಾಗಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಹೋರಾಟ ಆಗಿದ್ದಾವೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹೋರಾಟ ಆಗಿದ್ದಾವೆ. ಇದಕ್ಕೆ ಈ ಹೋರಾಟಕ್ಕೆ ಅಣಿಯಾಗಕ್ಕೆ, ಈ ಹೋರಾಟಕ್ಕೆ ತಡೆದ್ಯಾರಂದ್ರೆ ಇವತ್ತು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲಾ ಪಾರ್ಟಿಗಳ ಕಾಣಿಕೆ ಇದರಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿರ್ಬೋದು, 3 ವರ್ಷಗಳಿಂದ ಇವತ್ತು ಸರಿಯಾಗಿ ನೇಮಕಾತಿಗಳಾಗಿರ್ಲಿಲ್ಲ. ಅದರ ವಿರುದ್ಧ ಕೂಡ ಧಾರವಾಡದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಯಿತು. 1 ಸಲ ಅಲ್ಲ 2 ಸಲ ಹೋರಾಟ ಆಯಿತು. ಹೆಣ್ಣು ಮಕ್ಕಳು ಕೂಡ ಬೀದಿಗೆ ನಿಂತರು, ಯುವಕರು ಕೂಡ ಬೀದಿಗೆ ನಿಂತರು, ಎಷ್ಟೋ ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡ್ರು. ಸೊ ಇಲ್ಲಿ ಈ ಹೋರಾಟಕ್ಕೆ ಇವತ್ತು ಎಲ್ಲ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆ ಕೂಡ ಇದು ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಿದ್ದಾವೆ. ಆದ್ರೆ ಇವತ್ತು ಕಾಂಗ್ರೆಸ್ ಇಂದ ಬಿಜೆಪಿ ಮೇಲೆ ಇವತ್ತೇನು ಆಪಾದನೆ ಹಾಕ್ತಾರೆ, ಬಿಜೆಪಿಯಿಂದ ಕಾಂಗ್ರೆಸ್ ಮೇಲೆ ಏನು ಆಪಾದನೆ ಹಾಕ್ತಿದ್ದಾರೆ, ಇವರೆಲ್ಲರೂ ಕೂಡ ಇವತ್ತು ಒಂದಲ್ಲ ಒಂದ್ ರೀತಿಯಲ್ಲಿ ಈ ಭ್ರಷ್ಟಾಚಾರದ ಕೂಪಕ್ಕೆ, ಸ್ವಜನ ಪಕ್ಷಪಾತದ ಕೂಪಕ್ಕೆ ಎಲ್ಲರೂ ಕೂಡ ಕಾರಣರೇ. ಇದ್ರ ಬಗ್ಗೆ ನಾನು ಹೇಳಲ್ಲ. ಇವತ್ತು ಹೈಕೋರ್ಟ್ ನಲ್ಲಿ ಇವತ್ತು ನ್ಯಾಯಮೂರ್ತಿಗಳು ಹೇಳಿದ್ದಾರೆ, ಇವತ್ತಿಂದಲ್ಲ, ಇವತ್ತು 1990ರಿಂದ 91 ಆಗಿರ್ಬೋದು, 99 ಆಗಿರ್ಬೋದು, ಇವತ್ತು ನಾವು ತೆಗೆದು ನೋಡ್ರೆ, ಅಂಕಿ ಅಂಶಗಳನ್ನ ತೆಗೆದು ನೋಡ್ರೆ, ಇವತ್ತು ನ್ಯಾಯಪೀಠಗಳು ಇವರು ಎಲ್ಲರೂ ಕೂಡ ಒಂದು ಕಿಡಿಮುತ್ತುಗಳನ್ನ ಕೊಟ್ಟಿದ್ದಾರೆ ಮೇಡಮ್. ಯಾವ ತರ ಅಂದ್ರೆ, KPSC ಎಂಬುದು ಭ್ರಷ್ಟಾಚಾರದ ಕೂಪ. ಇವತ್ತಿಂದಲ್ಲ, 1999ರಲ್ಲಿ ನ್ಯಾಯಮೂರ್ತಿ ಶಂಕರ್ ಭಟ್ ಅವರು ಹೇಳಿದ್ದಾರೆ, 99ರಲ್ಲಿ. ಅದೇ ರೀತಿ ಇಲ್ಲಿರುವಷ್ಟು ಭ್ರಷ್ಟಾಚಾರ ಇನ್ನೆಲ್ಲೂ ಇಲ್ಲ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿ ರವೀಂದ್ರನ್ ಅವರು ಹೇಳಿದ್ದಾರೆ. ಯಾವಾಗ? 95ರಲ್ಲಿ. KPSC ಸರಿ ಮಾಡಲು ಟೆಂಡರ್ ಕರಿಬೇಕು. ಇದೆಂತ ಅತ್ಯಂತ ಇವತ್ತು ನಾವೇನ್ ನೋಡ್ಬೇಕಂದ್ರೆ ಅತಿ ನಾಚಿಕೆ ಈ ತರ ಇವತ್ತು ನ್ಯಾಯಮೂರ್ತಿ ಹೇಳ್ತಿದ್ದಾರೆ ಅಂದ್ರೆ, ಯಾರು ಹೇಳಿದ್ದು? BN ಮಲ್ಲಿಕಾರ್ಜುನ್ ಅವರು KIT ಅಧ್ಯಕ್ಷರಾಗಿದ್ರು ಅವಾಗ. ಇನ್ನೊಂದ್ ಕಡೆ ಇವತ್ತು ಇದೇ ವರ್ಷ ಇವತ್ತು ದೀಕ್ಷಿತ್ ಅಂತೇಳಿ ಇವತ್ತು ಅವರು ಕೂಡ ಐತಲ್ಲ, ಇವತ್ತು ಈ ಭ್ರಷ್ಟಾಚಾರವನ್ನ ಇವತ್ತು ಪ್ರತಿ ಸಲ ಇವತ್ತು ನಾವು ಕೋರ್ಟಲ್ಲೇ ತೀರ್ಮಾನ ಮಾಡ್ಬೇಕಾ? ಪ್ರತಿ ಸಲ ಇವತ್ತು KPSC ಏನ್ ಮಾಡ್ತಾ ಇದೆ ಇಲ್ಲಿ, ಇದ್ರ ಬಗ್ಗೆ ಐತಲ್ಲ, ಇವತ್ತು ಇದೇ ವರ್ಷ ಆ ನಂತರ ಏನಾಯ್ತು, ಆ ತರ ಅವ್ರು ಹೇಳಿದ ತಕ್ಷಣ ಅವ್ರ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ, ಇವು ಎಲ್ಲಾ ಭ್ರಷ್ಟಾಚಾರ ಇವತ್ತು ಯಾರೇ ಮಾತಾಡ್ಲಿ, ಇಲ್ಲಿ ಅವರು ಗ್ರೌಂಡ್ ಲೆವೆಲ್ಗೆ ಹೋಗ್ಬೇಕು, ಹಳ್ಳಿಗಳಿಗೆ ಹೋಗ್ಬೇಕು, ಅಲ್ಲಿ ಧಾರವಾಡದ ಪ್ರತಿಯೊಂದು ಬಡಾವಣೆಗಳು ಹೋಗ್ಬೇಕು, ಅಲ್ಲಿ ಗೊತ್ತಾಗುತ್ತೆ ಯುವಕರ ಕಷ್ಟ ಏನಿದೆ. ಇವತ್ತೇನಾಗಿದೆ, ಯುವಕರು ಇವತ್ತು ಮಾತಾಡ್ತಿರೋದು ರಾಜಕೀಯ ಪಕ್ಷ ಕೆಸರೇರ ಚಾಟ ಇವ್ರದ್ದು. ಇವ್ರೊಬ್ಬರ ಮೇಲೆ ಇನ್ನೊಬ್ರು ಹಾಕ್ತಾರೆ, ಅವ್ರ ಮೇಲೆ ಇವ್ರು ಹಾಕ್ತಾರೆ. ಇವತ್ತು ನಿಜವಾಗ್ಲೂ ಇವರ ಕೆಸರಲ್ಲಿ ಸಾಯ್ತಾ ಇರೋರು ಯಾರಂದ್ರೆ ಯುವಕರು, ವಿದ್ಯಾರ್ಥಿಗಳು. ಈಗ ಕೋರ್ಟ್ಗಳಲ್ಲಿ ಕಾಣ್ತಾ ಇದೆ, ನ್ಯಾಯಾಧೀಶರು ಕಾಣ್ತಾ ಇದೆ, ಅವರ ಅಬ್ಸರ್ವೇಷನ್ಗಳು ಕೂಡ ಸಾಕ್ಷಿಯಾಗಿ, ರಘು ಅವ್ರು ಹೇಳ್ತಿದ್ರಲ್ಲ ಎಲ್ಲಿದೆ ಸಾಕ್ಷಿ ಭ್ರಷ್ಟಾಚಾರಕ್ಕೆ ಅಂತ ಹೇಳಿ. ಅಷ್ಟೆಲ್ಲ ಸಾಕ್ಷಿಗಳು ಇರುವಾಗ್ಲೂ ಕೂಡ ಕಾರ್ಯದರ್ಶಿಗಳು ಒಂದು ದೂರು ಕೊಡಬೇಕು, ರಾಜ್ಯಪಾಲರು ಅದಾದ್ಮೇಲೆ ಅವರನ್ನು ಅಮಾನತ್ನಲ್ಲಿ ಇಡಬೇಕು ಅನ್ನೋ ಹಂತದಲ್ಲಿದೆ ಅಂತಂದ್ರೆ, ರಾಜಕಾರಣಿಗಳ ಪ್ರೊಟೆಕ್ಷನ್ ಇಲ್ದಲೇ KPSCನೋ ಅಥವಾ ಯಾವುದೇ ಎಕ್ಸಾಮಿನೇಷನ್ ಬೋರ್ಡ್ ಅಲ್ಲಿ ಅಧಿಕಾರಿಗಳು ಮಾತ್ರ ಇಷ್ಟು ಧೈರ್ಯ ಮಾಡಿ ಹಗರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ರಾಜೀವ್ ಅವರೇ, ನೀವು ಉತ್ತರ ಕೊಡಿ, ಅದಾದ್ಮೇಲೆ ರಘು ದೊಡ್ಡೇರಿ ಅವರು ಇದಕ್ಕೇನೆ ಉತ್ತರ ಕೊಡ್ಲಿ. ಖಂಡಿತ ಇಲ್ಲ ಮೇಡಮ್, ಇದ್ರಲ್ಲಿ ಎಲ್ಲರದ್ದು ಕೃಪಾ ಕಟಾಕ್ಷ ಖಂಡಿತವಾಗಿದೆ. ಇವತ್ತು
ಒಬ್ರು ಯಾರು ಇದೇ ಸಚಿವರು ಒಬ್ರು ಪಿಯೋನ್ ಆಗಿರ್ಬೋದು, ಡ್ರೈವರ್ನಿಂದ ಹಿಡ್ಕೊಂಡು ಇವರೆಲ್ಲರೂ ಕೂಡ ಐತಲ್ಲ ಇವತ್ತು ಇದ್ರೊಳಗೆ ಶಾಮೀಲಾಗಿದ್ದಾರೆ. ಇದರ ಪ್ರಪಾತ ಎಷ್ಟಿದೆ ಅಂದ್ರೆ, ಎಷ್ಟು ಆಳಕ್ಕಿದೆ ಅಂದ್ರೆ, ಇವಾಗ ನೋಡ್ತೀವಿ ಇವತ್ತು ಪಶು ವೈದ್ಯಾಧಿಕಾರ ನೇಮಕಾತಿ ಇವತ್ತು ಇದಾಯ್ತು. ಯಾವಾಗ ಕರೆದಿದ್ದವಾಗ 2-3 ಇದೇ ವಾರದಲ್ಲಿ ಕರೆದಿತ್ತು. ಅದಕ್ಕಿಂತ ಮುಂಚೆ ಪೇಪರ್ ಲೀಕ್ಸ್ ಆಯ್ತು. ಅದು ಅಷ್ಟೇ ಇಲ್ಲ, ಇವತ್ತು ಕಾಂಗ್ರೆಸ್ ಅಷ್ಟೇ ಇಲ್ಲ, ಇವತ್ತು ಬಿಜೆಪಿಯಲ್ಲಿ ಇವತ್ತು ಸಮಾನವಾಗಿ ಇದರ ಏನೋ ಕಾಣಿಕೆಗಳಿದಾವೆ. ಸೊ ಇಲ್ಲಿ ಇವರು ನಾವು ಹೇಳ್ತಾರೆ, ಇವತ್ತು KPSC ಇವತ್ತು ಸ್ವಾಯತ್ತ ಸಂಸ್ಥೆ ಅಂತ ನಾವು ಹೇಳ್ತೀವಿ, ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳ್ತೀವಿ. ಇವತ್ತು ಸಂವಿಧಾನದ ದಜ್ಜಿ ಓಡಾಯಿಸಿದ್ದಾರೆ ಅಂದ್ರೆ ಇದೇ ಪಕ್ಷಗಳು. ಅವರನ್ನ ಈ KPSC ನೇಮಕಾತಿಯಲ್ಲಿ ಅದರ ಅಧ್ಯಕ್ಷರು ಅವರ ಯಾರು ಅದರ ಸದಸ್ಯರುಗಳ ನೇಮಕ ಮಾಡ್ತಾರಲ್ಲ, ಅದರಲ್ಲೇ ದೊಡ್ಡ ಹಗರಣ ಇರುವಾಗ ಅವರಿಂದ ನೇಮಕಾತಿಯಾಗಿ ಬಂದವರು ಅವರು ಇವರ ಬಾಲಂಗೋಚಿಗಳಾಗಿ ಕೆಲಸ ಮಾಡ್ಬೇಕು ಹೊರತಾಗಿ ಸ್ವಾಯತ್ತವಾಗಿ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ನಾನು ಆಕ್ಚುಲಿ ರಘು ದೊಡ್ಡೇರಿ ಅವರನ್ನ ಪ್ರಶ್ನೆ ಮಾಡೋಣ ಅಂತಿದ್ದೆ, ಬಟ್ ನೀವು ಅಧ್ಯಕ್ಷರ ನೇಮಕ ಅಲ್ಲಿಂದಲೇ ಶುರುವಾಗುತ್ತೆ ಕರಪ್ಷನ್ ಅಂದ್ರಿ. ಹಿಂಗಂದ ತಕ್ಷಣ ಈಗ ಯಾರು ಅಮಾನತ್ನಲ್ಲಿದ್ದಾರೆ ಅಶೋಕ್ ಗೌಡ್ರೆ, ಶಿವಶಂಕರಪ್ಪನವರನ್ನ ಅಪಾಯಿಂಟ್ ಮಾಡಿದ್ದು ಬಿಜೆಪಿ ಸರ್ಕಾರ. ಅವ್ರನ್ನ ಅಪಾಯಿಂಟ್ ಮಾಡ್ಬೇಕಾದ್ರೇನೇನೆ ಸಾಕಷ್ಟು ಆಕ್ಷೇಪಗಳಿತ್ತು. ಅವರಿಗೆ ಅರ್ಹತೆ ಆ ಹುದ್ದೆಗೇನು ಅರ್ಹತೆ ಬೇಕು, ಆ ಅರ್ಹತೆ ಇರಲಿಲ್ಲ. ಹಾಗೆ ಹಿಂದೆ ಅವ್ರು ಎಲ್ಲಿದ್ರು ಅಲ್ಲೂ ಕೂಡ ಸಾಕಷ್ಟು ಆರೋಪಗಳು ಅವ್ರ ಮೇಲಿತ್ತು ಅನ್ನೋದ್ರ ರಿಪೋರ್ಟ್ ಇತ್ತು. ಇಷ್ಟೆಲ್ಲ ಇದ್ರು ನಿಯಮಗಳನ್ನ ಗಾಳಿಗೆ ತೂರಿ ಅವರನ್ನ KPSCಯ ಚೇರ್ಮನ್ ಮಾಡಿದ್ದೇನೆ ಯಡಿಯೂರಪ್ಪನವರು. ಹೀಗಾಗಿ ಭ್ರಷ್ಟಾಚಾರಕ್ಕೆ ಬುನಾದಿ ಹಾಕ್ತವ್ರು ಯಾರು KPSCಯಲ್ಲಿ ಅಂತಂದ್ರೆ ಯಡಿಯೂರಪ್ಪನವರು. ಒಂದು ಏನಂತ ಹೇಳಿದ್ರೆ ಕರೆಕ್ಟ್, ಇಟ್ಸ್ ಸ್ಟ್ಯಾಟ್ಯೂಟರಿ ಬಾಡಿ. 6 ವರ್ಷಕ್ಕೆ ಒಂದು ಕಮಿಟಿ ಅಂತ ಅಂದ್ಬಿಟ್ಟು ಏನು ಅಪಾಯಿಂಟ್ ಆಗ್ತದೆ, ಅದರಲ್ಲಿ 9 ಜನ ಕಮಿಟಿ ಏನಿರ್ತದೆ, ಅದರಲ್ಲಿ ಒಬ್ಬ ಚೇರ್ಮನ್ ಇರ್ತಾರೆ, ಮಿಕ್ದೋರ್ತಕ್ಕಂಥದ್ದು ಕಮಿಟಿ ಮೆಂಬರ್ಸ್ ಇರ್ತಾರೆ. ಕರೆಕ್ಟ್, ಅದು 2021ರಲ್ಲಿ ಆಗಿತ್ತು. ಆದರೆ ಎಲ್ಲೂ ಸಹ ಕಮಿಟಿನಲ್ಲಿ ನೀವಲ್ಲಿ ಮತ್ತೆ ಚೇರ್ಮನ್ನ ಚೇಂಜ್ ಮಾಡಬಾರ್ದು ಅಂತಿಲ್ಲ, ಕಮಿಟಿನ ಚೇಂಜ್ ಮಾಡೋಂಗಿಲ್ಲ. ಅದಕ್ಕೆ ಒಂದು ನಿಮಿಷ ರಘುವರೇ, ನಾನು ಅದನ್ನ ಓದ್ಕೊಂಡ್ ಬಂದಿದ್ದೀನಿ, ಒಂದು ನಿಮಿಷ ಅದನ್ನ ನೀವು ಚೇರ್ಮನ್, ಉದಾಹರಣೆಗೆ ಶಿವಶಂಕರಪ್ಪ ಸಾಹುಕಾರ ಚೇರ್ಮನ್ ಇದ್ರು ಅಂತ ನೀವು ಅವ್ರನ್ನ ತೆಗೆದುಬಿಟ್ಟು ಬೇರೆಯವ್ರನ್ನ ಚೇರ್ಮನ್ ಮಾಡಬಾರ್ದು ಅಂತ ಏನಿಲ್ಲ. ಕಮಿಟಿ ಚೇಂಜ್ ಮಾಡಬೇಕಾದ್ರೆ ಸ್ಟ್ಯಾಟ್ಯೂಟರಿ ಬಾಡಿ ಇದೆ, ಅದಕ್ಕೆ ರಿಫಾರ್ಮ್ಸ್ ಇರಬೇಕಾಗಿದೆ, ಅದೆಲ್ಲ ಒಂದು ಕಡೆಗೆ. ಆದರೆ ಇದು ಎಲ್ಲದಕ್ಕಿಂತ ಒಂದೇನು ಅಂದರೆ, ರಾಜ್ಯದಲ್ಲಿ 79 ವರ್ಷದ ಆಡಳಿತ ಇದೆ. 79 ವರ್ಷದ ಆಡಳಿತದಲ್ಲಿ ತತ್ಸುಮಾರು 60 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಆಯ್ತಪ್ಪ, ಇದನ್ನ 2004ರಲ್ಲೇ ಕೋಟಾ ಅವರು PH ಕೋಟಾ ಅವರು ಸಮಿತಿ ರಿಪೋರ್ಟ್ ಕೊಟ್ಟಿದ್ರಲ್ಲ 2009ರಲ್ಲಿ. ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತಾನೆ, ವೀರಪ್ಪ ಮೊಯ್ಲಿ ಅವರು UPSCಗೆ ರಿಫಾರ್ಮ್ಸ್ ತರಬೇಕು, ಅಲ್ಲಿ ಅಮೆಂಡ್ಮೆಂಟ್ಗಳಾಗಬೇಕಲ್ಲ ಅಂತೇಳಿ ಕೊಟ್ಟಿದ್ರಲ್ಲ. ಈಗ ಇದಕ್ಕೆ ಆ್ಯಕ್ಚುಲಿ KPSCಗೆ 2004ರಿಂದ ಏನು ಇಲ್ಲಿವರೆಗೂ ಗೆಣಸು ತಿಂತಾಯಿದ್ರೆ ಕಳ್ಳೆಪುರಿ ತಿಂತಾಯಿದ್ರೆ. ಒಂದು 2000 ನಾವು ಲಾಸ್ಟ್ ಟೈಮು ಚರ್ಚೆ ಮಾಡಿದ್ವಿ, 2016ರಲ್ಲಿ ತಮಿಳ್ನಾಡಲ್ಲಿ ರಿಫಾರ್ಮ್ಸ್ ಆಯಿತು, ತುಂಬ ಒಳ್ಳೆ ಅತ್ಯಂತ ಪ್ರಮುಖವಾದಂಥ ರಿಫಾರ್ಮ್ಸ್ ಆಯಿತು. ಆಮೇಲೆ ಪ್ರತಿ ವರ್ಷ ಎಕ್ಸಾಮ್ಸ್ ನಡೀತಿದೆ, ಪಾರದರ್ಶಕವಾಗಿ ನಡೆಯುತ್ತೆ, ಯಾವುದೇ ರೀತಿ ಹಗರಣಗಳಾಗದೇ ಇರತಕ್ಕಂಥದ್ದು 2016ರಿಂದ ತಮಿಳ್ನಾಡಲ್ಲಿ ನಡ್ಕೊಂಡ್ಬರ್ತಾ ಇದೆ. ಇನ್ಕ್ಲೂಡಿಂಗ್ ಕರೋನಾ ಸೀಸನ್ಲೂ ಎಕ್ಸಾಮ್ಸ್ ಆಯಿತು, ಕರೋನಾ ಸೀಸನ್ಲೂ ಅಪಾಯಿಂಟ್ಮೆಂಟ್ ಆಯಿತು. ನೀವು ಯಾಕೆ ಹಂಗೆ ಮಾಡೋಕ್ಕಾಗಲ್ಲ? ಆಯ್ತಪ್ಪ, ಈಗ ಯಾವುದನ್ನೋ ಬ್ಲೇಮ್ ಮಾಡೋದಲ್ಲ, ನೀವು ಮಾಡಬೇಕು ಅಂದರೆ ಬದ್ಧತೆ. ಯಾರೋ ಒಬ್ಬರು ಅದು ಗೃಹ ಸಚಿವರಾಗಿರೋ ನಾನು KPSCನ ಡಿಸಾಲ್ವ್ ಮಾಡಿಸ್ಬಿಡ್ತೀನಿ ಅಂದರೆ KPSC ಡಿಸಾಲ್ವ್ ಅಲ್ರಿ, ರಿಫಾರ್ಮ್ಸ್ ಮಾಡ್ತಕ್ಕಂತಹದ್ದು ಸರ್ಕಾರದ ಸರ್ಕಾರದ ಪರಮೋಚ್ಚ ಅಧಿಕಾರ. ಕರೆಕ್ಟ್, ದಟ್ ಡಸ್ ನಾಟ್ ಮೀನ್ ದಟ್ ನಾನು ಡಿಸಾಲ್ವ್ ಮಾಡಿಸ್ಬಿಡ್ತೀನಿ ಅಂತಕ್ಕಂಥ ಮಾತಲ್ಲ. ನಿಮ್ಗೆ ಯಾಕೆ ಅಂತಂದರೆ, ನಿಮಗೆ ಕಾನೂನು ಮತ್ತು ಒಂದು ಕಟ್ಟಳೆಗಳೇನಿದೆ ಅದನ್ನು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಕೋಟಾ ಅವ್ರ ರಿಫಾರ್ಮ್ಸ್ ಏನಿದೆ, PH ಕೋಟಾ ಅವ್ರ ರಿಫಾರ್ಮ್ಸ್ 2004ರಲ್ಲಿ ಬೇಡಪ್ಪ, ಅದು ಬೇಡಪ್ಪ, ವೀರಪ್ಪ ಮೊಯ್ಲಿ ಅವರು ಇನ್ನೂ ಬದುಕಿದ್ದಾರೆ, ಇನ್ನೂ ತುಂಬ ಆರೋಗ್ಯವಾಗಿದ್ದಾರೆ, ತುಂಬ ಚೆನ್ನಾಗೂ ಇದ್ದಾರೆ. ಅವ್ರು ಮಾಡಿರ್ತಕ್ಕಂಥ UPSCಗೆ ರಿಫಾರ್ಮ್ಸ್ ಏನಿದೆ ಅದನ್ನೇ ತೆಗೆದುಕೊಂಡ್ಬಂದು KPSCಗೆ ಹಾಕಿ ಅಲ್ಲ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ TB ಜಯಚಂದ್ರ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮೊದಲದಾಗಿ ಧನ್ಯವಾದ ಸರ್ ಕಾರ್ಯಕ್ರಮದಲ್ಲಿ ಕನೆಕ್ಟ್ ಆಗಿದ್ದಕ್ಕೆ. KPSC ಸೇರಿದಂತೆ ರಾಜ್ಯದಲ್ಲೂ ಕೂಡ ವಿದ್ಯಾರ್ಥಿಗಳು, ಉದ್ಯೋಗ ಆಕಾಂಕ್ಷಿಗಳು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಪ್ರಧಾನಿ ಮನೆ ಮುಂದೆ ಕೂತು ಹೋರಾಟ ಮಾಡ್ತಾ ಇದ್ರು, ನಮ್ಮನ್ನೂ ನೋಡ್ಲಿ ಅಂತ ಹೇಳಿ ಆಗ್ರಹಿಸ್ತಿದ್ದಾರೆ. ಅಲ್ಲ, ಈಗ ಅನುಮಾನಗಳಿದ್ದಾಗ, ಅವರ ಹತ್ರ ಪುರಾವೆಗಳಿದ್ದಾಗ ಅದನ್ನು ಹೋರಾಟ ಮಾಡೋದಕ್ಕೆ, ಶಾಂತಿಯುತವಾಗಿ ಹೋರಾಟ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ. ಇದೊಂದು KPSC ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕಾನ್ಸ್ಟಿಟ್ಯೂಷನಲ್ ಬಾಡಿನಲ್ಲಿ ಅವ್ರಿಗೆ, ನಾನು ಕಾನೂನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೇ ಹೋಟಾ ಕಮಿಟಿ ರೆಕಮೆಂಡೇಶನ್ಸ್ ಆಕ್ಸೆಪ್ಟ್ ಮಾಡಿದ್ದೆ ನಾವು. ಸೊ ಹಾಗಾಗಿ ಅದಕ್ಕೆ ಸರ್ಕಾರವನ್ನ ಮನವಿ ಮಾಡಬಹುದು. ಅದಕ್ಕೆ ಪುರಾವೆಗಳಿದೆ ಏನು ಅಂತಕ್ಕಂಥದ್ದನ್ನ ಅದನ್ನ ಸ್ಟಡಿ ಮಾಡಿ ಒಂದು ತೀರ್ಮಾನ ತಗೊಂತಾರೆ ಸರ್ಕಾರ.
ಅದೇ ಸರ್ ರೆಕಮೆಂಡೇಶನ್ ನೀವು ಕೂಡ ಅದನ್ನ ಸ್ವೀಕಾರ ಮಾಡಿದ್ರಿ, ಮುಂದೆ ಯಾಕೆ ಹೊರಿತಿಲ್ಲ ಅಂತ ಆರೋಪಗಳು ದಿನೇ ದಿನೇ ಕೇಳೋಕ್ ಸಿಕ್ತಿದ್ರು ಕೂಡ ಆಕ್ಷನ್ ಯಾಕಿಲ್ಲ ಅಂತ. ಆರೋಪ ಯಾರು ಕಮ್ಮಿಗೆ ಈಗ ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನಾಗಿದೆ, ಲಿಖಿತವಾಗಿ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದು ಬೇಕಲ್ಲ. ರಿಜಿಸ್ಟರ್ಡ್ FIR ಗಳಿದೆ ಸರ್. ಅದ್ರ ಮೇಲೆ ಸರ್ಕಾರ ಸೂಕ್ತವಾಗಿ ನಿರ್ಧಾರ ಮಾಡ್ತಾರೆ. ಮಾಡ್ತಿಲ್ಲ ಯಾಕೆ ಅಂತ, ಇಲ್ಲಿವರೆಗೂ ಯಾಕೆ ಮಾಡ್ತಿಲ್ಲ ಅಂತ. ಈಗ FIR ಆಗಿ 8 ದಿವಸ ಆಗಿದೆ, 8 ದಿವಸ ಆಗಿದೆ. FIR ತಗೊಳ್ಳೋದ್ರಿಂದ ಹಿಡಿದು ಸಮಸ್ಯೆ ಇತ್ತು ಅಂತ ಹೇಳಿ ಅನೇಕ ಅಭ್ಯರ್ಥಿಗಳು ಹೇಳ್ತಿದ್ದಾರೆ ಸರ್. ಈಗ ಲೇಟೆಸ್ಟ್ ಅಂದ್ರೆ 25 ದಿನ ಆಗಿದೆ ಲೇಟೆಸ್ಟ್ FIR. ಬಟ್ ಸಮಸ್ಯೆ ಇರೋದು ಈ KS ದಾಯ್ತಲ್ಲ, KS ಇಂದ ಹಿಡಿದು ಬಿಟ್ಟು ಸಾಲು ಸಾಲು ಪರೀಕ್ಷೆಗಳು ಯಾವ್ದೆಲ್ಲ ನಡೀತು ಎಲ್ಲಾದ್ರಲ್ಲೂ ಕೂಡ ಒಂದಲ್ಲ ಒಂದು ಇದೇ ರೀತಿಯಲ್ಲಿ ಎಡವಟ್ಟಾಗ್ತಿದೆ ಅನ್ನೋದು. ಈಗ ಅವರು ನೇರವಾಗಿ ಹೋಗಿ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಅನ್ನ ಕೊಡ್ಲಿ, ಅದನ್ನು ಮಾಡಿದ್ದಾರೆ ಸರ್. ಅವರು ಅಲ್ಲ, ಮುಖ್ಯಮಂತ್ರಿ ಆಗ್ಲಿಕ್ಕೆ ಮುಂಚೆನೂ DK ಶಿವಕುಮಾರ್ ಅವರನ್ನು ಭೇಟಿ ಆಗಿದ್ದಾರೆ. ಇಫ್ ಐ ಆಮ್ ಕರೆಕ್ಟ್, ಮುಖ್ಯಮಂತ್ರಿ ಆದ್ಮೇಲೂ ಕೂಡ ಭೇಟಿ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಅಲ್ಲ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಲಿ, ಆ ಭೇಟಿ ಮಾಡಿದ್ದಾದ್ಮೇಲೆ ಅದಕ್ಕೆ ವಿಧಿ ವಿಧಾನಗಳು ಏನಿದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ ಅದನ್ನ ನಂತರ ತೀರ್ಮಾನ ತಗೊಂತಾರೆ. ಯಾಕಂದ್ರೆ ನಾನು ಕಾನೂನು ಮಂತ್ರಿ ಆಗಿದ್ದಂತಲೂ ಕೂಡ ಇಂಥ ಮೈತ್ರಿ ಅಂತಕ್ಕಂಥ ಪ್ರಕರಣ ಬಂದಿತ್ತು. ಅದನ್ನ ನೇರವಾಗಿ ನನಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಅದ್ರ ಮೇಲೆ ಸರ್ಕಾರಕ್ಕೆ ನಾವು ಚರ್ಚೆ ಮಾಡಿ ನಿರ್ಧಾರ ಮಾಡಿದ್ವಿ. ಮತ್ತು ಹೋಟಾ ಕಮಿಟಿ ರೆಕಮೆಂಡೇಶನ್ ಕೂಡ ಅಕ್ಸೆಪ್ಟ್ ಮಾಡಿದ್ದು ನಾನಿದ್ದಾಗಲೇನೆ. ಸೊ ಹಾಗಾಗಿ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದ್ರಿಂದ ಎಚ್ಚರಿಕೆಯಿಂದ ಅದು ಮುಂದುವರಿಬೇಕಾಗ್ತದೆ. ಮುಖ್ಯಮಂತ್ರಿಗಳನ್ನ ನೋಡುವಂತ ಕೆಲಸ. ಒಂದು ಬಿಜೆಪಿ ವಕ್ತಾರರು ಒಂದು ಅನುಮಾನ ಅಥವಾ ಒಂದು ಪ್ರಶ್ನೆ ನಿಮಗೆ, ಒಂದು ಸಜೆಷನ್ ಸರ್. ಒಂದು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ತಾವು ದಯವಿಟ್ಟು ಹೇಳಬೇಕು ಏನು ಅಂತ ಹೇಳಿದ್ರೆ, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದನ್ನ ಡಿಸಾಲ್ವ್ ಮಾಡ್ಬಿಡ್ತೀನಿ ಅಂತ ಇವತ್ತಿಗೆ 4ನೇ ಬಾರಿ ಹೇಳಿದ್ದಾರೆ. ಇದು 2 ವಾರದಲ್ಲಿ ಒಂದು ಸಾಹೇಬ್ರೆ ಒಂದು ನಿಮಿಷ ಏನಪ್ಪ ಸಾಹೇಬ್ರೆ. ಆಮೇಲೆ ಇನ್ನೊಂದು ಸರ್, ತಮಗೆ 2004ರಲ್ಲಿ ರಿಪೋರ್ಟ್ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು, ಆಮೇಲೆ 2016ರಲ್ಲಿ ತಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ನನ್ನ ಪ್ರಶ್ನೆ ಏನು ಅಂದರೆ, 2016ರಿಂದ 2018 ಮಧ್ಯದಲ್ಲಿ ಈ ರಿಫಾರ್ಮ್ಸ್ ಆಗ್ಬಿಟ್ಟಿದ್ರೆ ಇವತ್ತು ಇದೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ. ಒಂದು. ಎರಡನೇದು, 2023ರಿಂದ 26ವರೆಗೂ ಇದೇ ಸರ್ಕಾರ ಇದೆಯಲ್ಲ ಸರ್, ಕಾಂಗ್ರೆಸ್ ಸರ್ಕಾರ, ತಮ್ಮದೇ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ತಾವು ಹಿರಿಯರಿದ್ದೀರಾ, ತಾವು ಅತ್ಯಂತ ಪ್ರಬುದ್ಧರು ಮತ್ತು ಸಭ್ಯರು. ಇದನ್ನ ತಾವು ಕಿವಿ ಹಿಂಡತಕ್ಕಂಥ ಕೆಲಸ ಯಾಕೆ ಮಾಡಬಾರ್ದು ಸರ್? 9ನೇ ಬಾರಿ ಶಾಸಕರಾಗಿರುತ್ತೆ ತಾವು. ಈಗ ನಾನು ಹೇಳ್ತೀನಿ, ಇದು ನನಗೆ ನೇರವಾಗಿ ಗೊತ್ತಿರ್ತಕ್ಕಂಥದ್ದು, ನಾನೇ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಇನ್ವಾಲ್ವ್ ಇನ್ ದಿ ಸೆನ್ಸ್, ಈ ಹೋಟಾ ಕಮಿಟಿ ರೆಕಮೆಂಡೇಶನ್ ಅಕ್ಸೆಪ್ಟ್ ಮಾಡೋದ್ರಲ್ಲಿ ಆ ವಿಚಾರದಲ್ಲೆಲ್ಲ ಕೂಡ ನಾನು ಪ್ರಮುಖ ಜವಾಬ್ದಾರಿಯನ್ನು ವಹಿಸಿದ್ದೆ. ಈಗ ಈಗ ಏನಾರು ಇದೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂಥದ್ದು ಅಥವಾ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡ್ಲಿ. ತದನಂತರ ಈಗ ತಾವು ನನ್ನ ಗಮನಕ್ಕೆ ಬರೆದಿದ್ದೀರಿ, ನಾನು ಕೂಡ ಮಾಧ್ಯಮದಲ್ಲಿ ಏನಾಗ್ತಿದೆ ಅಂತಕ್ಕಂಥದ್ದನ್ನು ಗಮನಿಸಿದ್ದೀನಿ. ನಾನು ಕೂಡ ಅದ್ರ ಕಡೆ ಗಮನವನ್ನು ಹರಿಸ್ತೇನೆ. ದಯಮಾಡಿ ಅದನ್ನ ಮಾಡಿ ಸರ್ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕಾಗಿ. ಕಾಂತಕುಮಾರ್ ಅವರಿಗೆ, ಯಾಕಂದ್ರೆ ಜಯಚಂದ್ರ ಸರ್ ವ್ಯಾಲಿಡ್ ಸಜೆಷನ್ ಕೊಟ್ಟರು, ಸರ್ಕಾರವನ್ನ ಅದರಲ್ಲೂ ನೇರವಾಗಿ ಮುಖ್ಯಮಂತ್ರಿಗಳನ್ನ ಅಥವಾ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಿಮ್ಮ ಹತ್ರ ಇರೋ ಸಾಕ್ಷಿಗಳನ್ನ, ನಿಮ್ಮ ಸಮಸ್ಯೆಗಳನ್ನ ಹೇಳಿ ಅಂತ ಹೇಳಿ. ಆ ಪ್ರಯತ್ನ ಮಾಡೇ ಇಲ್ವಾ ಕಾಂತಕುಮಾರ್ ಅವರೇ? ನೀವು ಏನಾಗಿದೆ ಅಂತಂದ್ರೆ, ನಮ್ಮ ಸಮಸ್ಯೆಗಳನ್ನ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಬೇಕಂತಂದ್ರೆ ಕೋರ್ಟ್ ಆರ್ಡರ್ ತಗೊಂಡ್ಬರ್ಬೇಕು. ಏನ್ ಹೇಳಿ, ಪ್ರತಿಭಟನೆ ಮಾಡಬಾರ್ದು ಅಂತ ಅನ್ನೋ ಟೈಮಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಟೈಮಲ್ಲಿ ಧಾರವಾಡದಲ್ಲಿ ಕೋರ್ಟ್ ಆರ್ಡರ್ ತೊಗೊಂಬಂದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿ ಅಂದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ. ಆದರೆ ಅಟ್ ಪ್ರೆಸೆಂಟ್ ನಾವು ಆಲ್ರೆಡಿ ಒಂದ್ಸತಿ DK ಶಿವಕುಮಾರ್ ಸರ್ಗೆ ಮನವಿ ಮಾಡ್ಕೊಂಡಿದ್ದೀವಿ. ಮತ್ತೆ ಸಾಕಷ್ಟು ಬಾರಿ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ಅಲ್ಲಿರೋಂಥ PA ಇರ್ಬೋದು, PS ಇರ್ಬೋದು, ಯಾರು ಅವಕಾಶನೇ ಮಾಡ್ಕೊಡಲ್ಲ. ಮುಖ್ಯಮಂತ್ರಿಗಳನ್ನ ರೀಚ್ ಮಾಡೋದು ಕಷ್ಟ ಜನಜಿ ಅಥವಾ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಿದ್ದೀರಾ? ಅವ್ರ ಮನೆ ಹತ್ರ ಹೆಂಗಿರುತ್ತಂತಂದ್ರೆ 100 ಮೀಟರ್ ಆ ಕಡೆ ಈ ಕಡೆ, ಲಾಸ್ಟ್ ಒಂದು 4 ಇದ್ರಲ್ಲೂ ಎಂಡ್ ಅಲ್ಲಿ ಕಾರ್ನರ್ ಅಲ್ಲಿ ಫುಲ್ ಬ್ಯಾರಿಕೇಡ್. ಜನಸಂಪರ್ಕಕ್ಕೆ ಅಂತಾನೆ ಸೆಪರೇಟ್ ಮಿನಿಸ್ಟ್ರಿ ಮಾಡ್ತಾ ಇದ್ದಾರೆ. ಯಾರು MLA ಇರ್ತಾರೆ, ಯಾರು ಮಿನಿಸ್ಟರ್ಸ್ ಇರ್ತಾರೆ, ಅವ್ರಿಗೆ ಅಷ್ಟೇ ಅವಕಾಶ. ಇನ್ನೊಂದು ಹೊರಗಡೆಯಿಂದ ಬೇರೆ ಸ್ಟೇಟ್ ಇಂದ ಬರ್ತಾರಲ್ಲ, ಅವ್ರೇನೋ ಫುಲ್ ರಿಚ್ ಕಾರ್, ಒಳ್ಳೆ ಕಾರಲ್ಲಿ, ಒಳ್ಳೆ ಅಂದ್ರೆ ಐಷಾರಾಮಿ ಜೀವನ ನಡೆಸ್ಕೊಂಡು ಅವ್ರ ಹತ್ರ ಏನಾದ್ರು ಟೆಂಡರ್ ಇತ್ತಂತಂದ್ರೆ ಮಾತ್ರ, ಏನಾದ್ರು ಕೆಲಸ ಇದ್ರೆ ಮಾತ್ರ ಅಂತವ್ರಿಗೆ ಡೈರೆಕ್ಟ್ ಎಂಟ್ರಿ ಇದೆ. ಇವತ್ತು ಕರ್ನಾಟಕದಲ್ಲಿ ಇರೋಂಥ ವಿದ್ಯಾರ್ಥಿ ಲೀಡರ್ಸ್ ಇರ್ಬೋದು, ಫಾರ್ಮರ್ ಲೀಡರ್ಸ್ ನೀವು ನೋಡಿ,
ಆ ಒಂದು ರೈತರನ್ನ ಯಾವ ರೀತಿ ನಿಂತ್ಕೊಂತಾರಂತ ಏನೋ ಒಂದು ಸ್ಲೇವ್ ತರ ಎಲ್ಲೋ ನಿಂತ್ಕೊಬೇಕು, ಹಿಂಗ್ ಮನ್ವಿ ಹಿಂಗ್ ಇಸ್ಕೊಬೇಕು, ಈ ರೀತಿ ಪರಿಸ್ಥಿತಿ ಇದೆ ಅವರ ಬಾಡಿ ಲ್ಯಾಂಗ್ವೇಜ್ ರಿಯಾಕ್ಷನ್ ಗಳನ್ನ ಜಡ್ಜ್ ಮಾಡೋದು ಬೇಡ, ಬಟ್ ನಿಮಗೆ ರೀಚಬಲ್ ಅಲ್ಲ ಅಂತ ಹೇಳಿದ್ರೆ ಅದನ್ನ ರಘು ದೊಡ್ಡೇರಿ ಅವರೇ ಉತ್ತರ ಕೊಡಬೇಕು. ಇಲ್ಲ ಮೇಡಮ್, ಒಂದು ನಿಮಿಷ ಮಾತಾಡ್ತೀನಿ. ಕ್ವಿಕ್ಲಿ ಸರ್, ಮುಗಿಸಿ 10 ಸೆಕೆಂಡ್. ಸರ್ ಇಲ್ಲಿ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ದಯವಿಟ್ಟು ವೆಯ್ಟ್ ಮಾಡಿ, ನೀವು ಉತ್ತರ ಕೊಡ್ತೀರಿ. ಪ್ಲೀಸ್ ವೆಯ್ಟ್. ಮುಖ್ಯಮಂತ್ರಿಗಳಿಗೆ ಒಳಗೊಂಡಂತೆ ಪ್ರತಿಯೊಬ್ಬರು ವಿಧಾನಸೌಧದಲ್ಲಿ ಲಭ್ಯರಿದ್ದಾರೆ. ಸೊ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರತಿದಿನ ಸಿಗ್ತಾರೆ. ಇಂದಿನ ಸಿದ್ದರಾಮಯ್ಯನವರು ಜನತಾ ದರ್ಶನ ಮಾಡ್ತಾ ಇದ್ರು. ಜನತಾ ದರ್ಶನ ಮಾಡುವಾಗ ಸಾವಿರಾರು ಜನ ಬರ್ತಾ ಇದ್ರು. ಸಾವಿರಾರು ಜನರ ಸಮಸ್ಯೆಯನ್ನ ಆಲಿಸತಕ್ಕಂಥ ಸಿದ್ದರಾಮಯ್ಯನವರು ಸಾವಿರಾರು ಜನರ ಸಮಸ್ಯೆಯನ್ನ ಆಲಿಸತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ವಿದ್ಯಾರ್ಥಿಗಳ ಕ್ವಶನ್ ಕೇಳಿ ಸುಳ್ಳು ಹೇಳುವುದನ್ನು ನಮ್ಮ ವಿರೋಧ ಪಕ್ಷ ಸ್ಟಾಪ್ ಮಾಡಬೇಕು. ಸೊ ಮಾನ್ಯ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ನೀವು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಕೇಳಿಸ್ಕೊಳ್ಳಿಲ್ಲ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತಾ? ಕರೆಕ್ಟ್ ಸರ್, ಅಲ್ಲ ಕರೆಕ್ಟ್ ಆಗಿ ಹೇಳಿದೀನಿ. ನೀವು ಅದನ್ನ ಅಪ್ರಿಶಿಯೇಟ್ ಮಾಡ್ತಿದ್ದೀನಿ. ಸಮಸ್ಯೆಯಲ್ಲಿರುವ ವಿದ್ಯಾರ್ಥಿಗಳು ಜನತಾ ದರ್ಶನದಲ್ಲಿ ನಿಂತ್ಕೊಂಡು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಬೇಕು. ಜನತಾ ದರ್ಶನದಲ್ಲಿ ನಿಂತ್ಕೊಳ್ಳಿ. ನಿಮ್ಗೆ ಅದೃಷ್ಟ ಇದ್ರೆ ನಿಮ್ ಟೋಕನ್ ಬರುತ್ತೆ. ನೀವೇ ಕೊಟ್ಟಿದ್ದ ಸಜೆಷನ್. ಜನಸಾಮಾನ್ಯರಿಗೆ ಸಿಗ್ತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಸಿಗೋಲ್ಲ. ಸುಳ್ಳು ಆರೋಪವನ್ನು ಮಾಡುವುದನ್ನು ಹಾವೇರಿಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ವೀಕ್ಷಕರು. ತಿಪ್ಪಣ್ಣ ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ತಿಪ್ಪಣ್ಣ ಸರ್, ಹೇಳಿ. ಸ್ವಲ್ಪ ಅವ್ರನ್ನ ಸ್ವಲ್ಪ ಇವ್ರ ಮಾಧ್ಯಮದ ಕುತ್ಕೊಂಡು ಅವ್ರನ್ನ ಸ್ವಲ್ಪ ಸೈಲೆಂಟ್ ಇರನ್ರಿ. ನಿಮ್ದು ಯಾವ್ದು ವಾಯ್ಸ್ ಹೋಗ್ತಾ ಇಲ್ಲ. ತಿಪ್ಪಣ್ಣ ಸರ್ ಮಾತನಾಡಿ ಇವಾಗ. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ನಾವು ಬಿಜೆಪಿ ಅವ್ರನ್ನ ಕೇಳ್ತೇವೆ ಮೇಡಮ್ ಅವರೇ. ನಾವು ಬಿಜೆಪಿ ಅವ್ರನ್ನ ಕೇಳ್ತೇವೆ. KCM ಅಭಿಯಾನ ಕಾಂಗ್ರೆಸ್ನವ್ರು ಮಾಡಿದಾರಲ್ಲ, ಇಡೀ ಕರ್ನಾಟಕನ ಗಡಗಡ ನಡಬೇಕು ಆ ತರ KCM ಅಭಿಯಾನ ಮಾಡಿದ್ರ ಅವರು. ಕಾಂಗ್ರೆಸ್ನಿಂದ ಇವ್ರಿಗೆ ಯಾವ ಸಿಗ್ಲೇ ಇಲ್ಲ ಮೇಡಮ್ ಅವ್ರನ್ನ ನಡೆಸಂತ ಪ್ರತಿಭಟನೆ ಮಾಡ್ಲಿಕ್ಕೆ. ವ್ಯಾಲಿಡ್ ಸರ್, ಥ್ಯಾಂಕ್ ಯು. ಉತ್ತರ ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಹಿಡ್ಕೊಂಡು ಆಮೇಲೆ KPSC ನಲ್ಲಿ ನಡೀತಿರ್ತಕ್ಕಂಥ ಹಗರಣದಿಂದ ಹಿಡ್ಕೊಂಡು ಆಮೇಲೆ ಈ ಲಿಕ್ಕರ್ ಸ್ಕ್ಯಾಮ್ ಇಂದ ಹಿಡ್ಕೊಂಡು ವಕಫ್ ಹಗರಣದಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ಸಹ ನಾವು ಹೋರಾಟ ಮಾಡ್ಕೊಂಡೇ ಬರ್ತಾ ಇದೀವಿ. ಇದು ಎಮ್ಮೆ ಸರ್ಕಾರ, ಎಮ್ಮೆ ಚರ್ಮ ಸರ್ಕಾರ. ಇದಕ್ಕೆ ಕೇಳಿಸೋದು ಇಲ್ಲ, ಕಿವಿನು. ಈಗ ನೋಡಿ ಮಾತಾಡ್ಬೇಕಾದ್ರೆ ಪಾಪ ವಿದ್ಯಾರ್ಥಿಗಳು, ನನ್ನ ಬಿಡಿಪ್ಪ ಒಳ್ಳೆ ವಿದ್ಯಾರ್ಥಿಗಳು ಮಾತಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ನೋಡಿ ಈ ರೀತಿ ಮಾಡ್ತಾರೆ. ಈ ರೀತಿ ಇದು ಕಾಂಗ್ರೆಸ್ ಸರ್ಕಾರದ ನೀತಿ. ಸುಳ್ಳಿನ ಮನೆ ದೇವರಂತ ಮಾಡ್ಕೊಂಡಿದ್ದಾರೆ. ಸಿದ್ದಪ್ಪ ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್. ನಮಸ್ತೆ. ಅವ್ರ ಸ್ವಲ್ಪ ಸುಮ್ಮರು ಅಂತ ಹೇಳ್ರಿ ಮೇಡಮ್, ಅವ್ರು ನಿಮ್ ಕೂಡ ಮಾತಾಡ್ಬೇಕು. ಸಿದ್ದಪ್ಪ ಸರ್ ನಿಮ್ಗೇನು ಹೇಳ್ತಿದ್ದಾರೆ? ರಘು ದೊಡ್ಡೇರಿ ಸರ್ ನಿಮ್ಗೇನು ಹೇಳ್ತಿದ್ದಾರೆ? ಸಿದ್ದಪ್ಪ ಸರ್. ರಘು ಸರ್ ಕಾಮ್ ಡೌನ್. ನಿಮ್ಮನ್ನ ಮಾತಾಡ್ತಿದ್ದಾರೆ ಸರ್ ಜನ. ರಘು ಸರ್ ವೀಕ್ಷಕರು ನಿಮ್ಮನ್ನ ಮಾತಾಡ್ತಿದ್ದಾರೆ. ಕಾಂತಕುಮಾರ್ ಸರ್ ಇರಿ, ಯಾರ್ದು ವಾಯ್ಸ್ ಕೇಳಿಸಲ್ಲ. ಇಬ್ರು ಒಟ್ಟಿಗೆ ಮಾತಾಡಿದ್ರೆ ಯಾರ್ದು ವಾಯ್ಸ್ ಕೇಳಿಸಲ್ಲ. ಕಾಂತಕುಮಾರ್ ಸರ್ ಕಾಮ್ ಡೌನ್. ಹಲೋ, ಸಿದ್ದಪ್ಪ ಅಂತ ಹೇಳಿ ಹರಿಹರದಿಂದ ಕರೆ ಮಾಡಿದ್ದಾರೆ. ಅವ್ರ ಧ್ವನಿಯನ್ನು ನಾವು ಕೇಳಿಸ್ಕೊಳ್ಳೋಣ. ಸಿದ್ದಪ್ಪ ಸರ್ ಕ್ಷಮೆ ಇರಲಿ, ಈಗ ಮಾತಾಡಿ. ಹಲೋ ನಮಸ್ತೆ ಮೇಡಮ್. ನಾವು ನಿಮಗೆ ಬಹಳ ಥ್ಯಾಂಕ್ಸ್ ಹೇಳ್ಬೇಕು ಸ್ಮಿತಾ ಮೇಡಮ್ ಅವ್ರೆ. ಹೇಳಿ ಸರ್. ಯಾಕೆ ಅಂದ್ರೆ ಈಗ ಅವ್ರಷ್ಟು ಮಾತಾಡೋದು ಎಷ್ಟು ತಲೆಗೆಲ್ಲ ಇಟ್ಕೊಂಡು ನೀವೆಲ್ಲ ಅವ್ರ ರೀತಿ ಎಷ್ಟು ಮಾತಾಡ್ತಿರಲ್ಲ, ನಾವು ನಿಮ್ ಬಗ್ಗೆ ಬಹಳ ಇದು ಮಾಡ್ಬೇಕು ಅಂತ ಪ್ರಶ್ನೆ ಕೇಳಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಮಾನಕ್ಕೆ ನಮ್ಮ ಚಾನೆಲ್ ನೋಡ್ತಾ ಇರಿ. ಹೀಗೆ ಪ್ರಶ್ನೆ ಕೇಳಿ. ಅಲ್ರಿ ಮೇಡಮ್ ಅವರೇ, ಹೇಳ್ರಿ. ಹಲೋ ಹೇಳಿ ಸರ್. ಏನಲ್ರಿ ಈಗ ರಘು ದೊಡ್ಡೇರಿ ಅವ್ರನ್ನು, ಆಮೇಲೆ ನಟರಾಜ್ ಗೌಡ್ರನ್ನು, ಆಮೇಲೆ ಈ ನಾಗರಾಜ್ ಯಾದವ್ ಅವ್ರನ್ನ ಇವ್ರನ್ನೆಲ್ಲ ಬಿಟ್ಟು ಕಾಂಗ್ರೆಸ್ನಲ್ಲಿ ಬೇರೆ ಕರ್ಕೊಂಡ್ರಿ ಡಿಬೇಟ್ಗೆ. ನಮಗೆ ವೈಯಕ್ತಿಕವಾಗಿ ಹೋಗ್ಬೇಡಿ. ಪಕ್ಷದಿಂದ ಪ್ರತಿನಿಧಿಗಳಾಗಿ ಬಂದಿರ್ತಾರೆ. ನಿಮಗೆ ವಿಷಯದ ಬಗ್ಗೆ ಏನಾದ್ರೂ ಅನುಮಾನ ಇದ್ರೆ ಅದನ್ನ ಹೇಳಿ. ಎಲ್ಲಾ ವೀಕ್ಷಕರು ನಾನು ಇದನ್ನೇ ಮನವಿ ಮಾಡ್ಕೊಳ್ತಿರೋದು. ಅವರು ಒಂದು ಪಕ್ಷದ ಪ್ರತಿನಿಧಿಯಾಗಿ ಬಂದಿದ್ದಾರೆ. ವೈಯಕ್ತಿಕವಾಗಿ ರಘು ದೊಡ್ಡೇರಿ ಅವರು ಹೆಂಗೆ ನಮ್ಗೆ ನಿಮ್ಗೆ ಬೇಡದೇ ಇರೋ ವಿಚಾರ ಅದು. ಎನಿವೆ ಕಮಿಂಗ್ ಬ್ಯಾಕ್, ರಾಜೀವ್ ಅವರೇ,
ಈಗ ನೀಟ್ನಲ್ಲಿ ಅಕ್ರಮ ಆಯಿತು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡ್ಕೊಂಡಿದ್ದಾಯ್ತು, ರಿಫಾರ್ಮ್ಸ್ ತರ್ತಾ ಇದ್ದಾರೆ. ಈಗ KPSC ಅಂದ ತಕ್ಷಣ ಹೈಯರ್ ಎಜುಕೇಶನ್ ಮತ್ತೊಂದು ಮಗದೊಂದು, ಇಲ್ಲಿ ಇನ್ನೂ ಕ್ಯಾಬಿನೆಟ್ ಫುಲ್ ಫಾರ್ಮ್ ಆಗಿಲ್ಲ. ಸದ್ಯಕ್ಕೆ ಆ ಜವಾಬ್ದಾರಿಯನ್ನ DK ಶಿವಕುಮಾರ್ ಅವರು ಹೊತ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟು ಬಿಟ್ರೆ ಸೊಲ್ಯೂಷನ್ ಅಲ್ಲ ಅನ್ನೋದು ನಮಗೆ ಗೊತ್ತಿದೆ. DK ಶಿವಕುಮಾರ್ ಅವರೇ ರಾಜೀನಾಮೆ ಕೊಡಿ ಅಂತ ಹೇಳಿ ವಿದ್ಯಾರ್ಥಿಗಳು ಕೂಡ ಕೇಳೋದಿಲ್ಲ, ಯಾಕಂದ್ರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಸೆನ್ಸಿಬಲ್ ಇದ್ದಾರೆ, ನಮಗೆ ಗೊತ್ತಿದೆ. ನಮಗೆ ಬೇಕಾಗಿರೋದು ಸೊಲ್ಯೂಷನ್ ಏನಾಗಬೇಕು, KPSC ಕ್ಲೀನ್ ಆಗಬೇಕು ಅಂದ್ರೆ. ಮೇಡಮ್ ಇವತ್ತೇನಾಗಿದೆ, ಸೊ ನಾವು ಇವತ್ತೇನಾದ್ರೂ ನಮ್ಮ ಸಮಸ್ಯೆಗಳನ್ನ ಹೇಳಬೇಕು. ನಮ್ಮೊಂದು ಆರ್ಟಿಕಲ್ 19 ಏನು ಹೇಳುತ್ತೆ, ಸೊ ನಮಗೆ ಮಾತನಾಡುವಂಥ ಹಕ್ಕಿದೆ. ಇಲ್ಲಿ ನಾವೇನಾದ್ರೂ ಕೂಡ ಕೇಳಬೇಕಂದ್ರೆ ಇವತ್ತು ಕೇಳಿಸ್ಕೊಂತ ಕಿವಿಗಳೇ ಇಲ್ಲ. ನಾವು ಜಂತರ್ ಮಂತರ್ನಲ್ಲಿ ತಿಂಗಳಾನುಗಟ್ಟಲೆ ಕೊಂಡಿರ್ಬೇಕು. ಧಾರವಾಡ ಅಥವಾ ಗುಲ್ಬರ್ಗ, ಬೆಂಗಳೂರು, ಈ ವಿವಿಧ ಜಿಲ್ಲೆಗಳಲ್ಲಿ ಐತಲ್ಲ, ನಾವು ಸೇರ್ಬೇಕಲ್ಲಿ, ಒದ್ದಾಡಬೇಕು, ಸೇರ್ಬೇಕು, ಕಿರ್ಸ್ಕೋಬೇಕು, ಅರ್ಸ್ಕೊಳ್ಬೇಕು. ಅವಾಗಲೂ ಕೂಡ ಇವೆಲ್ಲ ಕಿವಿಗಳು ಇವತ್ತು ಏನು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲ ಪಕ್ಷಗಳ ಕಿವಿಗಳು ಕೂಡ ಇವತ್ತು ಮಂದಾನೆ. ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಇವತ್ತು ಹೊಸದಾಗಿ ಏನೋ ಹೋರಾಟಗಳು ನಡೀತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ, ಹಲವಾರು ವರ್ಷದಿಂದ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ. ಇಲ್ಲಿ ಸರ್ಕಾರಗಳು ಇವತ್ತು ಏನು DK ಶಿವಕುಮಾರ್ ನೇತೃತ್ವದಲ್ಲಿ ನಡೀತಾ ಇದೆ ಸರ್ಕಾರ, ಇವರು ಕೂಡ ಈ ಏನು ಹಗರಣದಲ್ಲಿ ಏನು ಭಾಗಿಯಾಗಿದ್ದಾರೆ ಇವ್ರ ಮೇಲೆ ಕ್ರಮ ತಗೋಬೇಕು. ಜೊತೆಗೆ ಇವರು ಕೂಡ ತಮ್ಮ ಅಕೌಂಟಬಿಲಿಟಿ ತಗೋಬೇಕು ಇಲ್ಲಿ. ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿಯೂ ಕೂಡ ಹೋರಾಟ ಆಯ್ತು. ಸೊ ಅಲ್ಲಿಯೂ ಕೂಡ ಅವರ ಚರ್ಮವನ್ನ ಇವತ್ತು ನಾವು ಬಿಡಿಸಿ ಅವರನ್ನ ಏನೋ ನಮ್ಮ ಜನಜಿಗಳ ಏನು ಕಷ್ಟ ಏನಿದೆ, ನಮ್ಮದೇನಿದೆ ಅವನ್ನೆಲ್ಲ ತಗೊಳ್ಬೇಕು. ನೀಟ್ ಹಗರಣ ಸಾಬೀತಾಗಿದ್ದು ಇವರು ಕೊಟ್ಟಿರ್ತಕ್ಕಂಥ 25 ದಿನ ಕೊಟ್ಟಿರ್ತಕ್ಕಂಥ ರಘು ಸರ್, ಈಗಷ್ಟೇ ರಾಜೀವ್ ಅವರು ಹೇಳಿದ್ರು ಕೇಳಿಸ್ಕೊಳ್ಳೋ ಕಿವಿಗಳೇ ಇಲ್ಲ ಸರ್ಕಾರದಲ್ಲಿ ಅಂತ ಹೇಳಿ. ನೀವು ಅದನ್ನ ಕರೆಕ್ಟ್ ಅಂತ ಪ್ರೂವ್ ಮಾಡಬೇಡಿ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ. ರಾಜೀವ್ ಅವರು ಮುಗಿಸ್ಲಿ ಸರ್, ಆಮೇಲೆ ನೀವೇ ಕೇಳಿರಂತೆ. ರಾಜೀವ್ ಅವರು ಒಂದೇ ಸರ್, DK ಶಿವಕುಮಾರ್ ಸರ್ ಇಲ್ಲಿಂದ ಡೆಲ್ಲಿಗೆ ನೀಟ್ ಎಕ್ಸಾಮ್ಸ್ ಗೆ ಪ್ರೊಟೆಸ್ಟ್ ನಡಿಬೇಕಾದ್ರೆ 2000 ಕಿಲೋಮೀಟರ್ ಇಲ್ಲಿಂದ ಡೆಲ್ಲಿಗೆ ಹೋಗಕ್ಕಾಗುತ್ತೆ. 2 ಕಿಲೋಮೀಟರ್ ಫ್ರೀಡಂ ಪಾರ್ಕ್ ಅಲ್ಲ ಮಾಡ್ತಾ ಇರೋ ಹೋರಾಟಕ್ಕೆ ಬಂದು ಮಾನ್ಯ ಪ್ರಧಾನಮಂತ್ರಿಗಳು ಜಂತರ್ ಮಂತರ್ ಬಂದಿದ್ರ, ಜಂತರ್ ಮಂತರ್ ರಾಜಗೌಡ್ರೆ ಪಾಪ ಕಾಂತಕುಮಾರ್ ಅವರು ಪ್ರತಿಭಟನೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು, ಅವ್ರಿಗೆ ಗೊತ್ತಿಲ್ಲ. ಕಾಂತಕುಮಾರ್ ಕೇಳಿಸ್ಕೊಳ್ಳಿ ಸರ್, ನೀವಾದ್ರೂ ಕೇಳಿಸ್ಕೊಳ್ಳಿ. ಅವ್ರು ಕೇಳಿಸ್ಕೊಳ್ಳಲ್ಲ, ಗೊತ್ತಾಗಿದೆ, ನೀವಾದ್ರೂ ಕೇಳಿಸ್ಕೊಳ್ಳಿ. ರಾಜಗೌಡ್ರು ಉತ್ತರ ಕೊಡ್ಲಿ. ಪಾಪ ಕಾಂತಕುಮಾರ್ ಅವರು ಬಂದೆ ಸರ್, ಐ ವಿಲ್ ಕಮ್ ಬ್ಯಾಕ್ ಟು ಯು. ಕಾಂತಕುಮಾರ್ ಅವರು ಪಾಪ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು, ಹಂಗಾಗಿ ಅವ್ರಿಗೆ ಅರ್ಧ ಇನ್ಫಾರ್ಮೇಶನ್ ಇದೆ. ರಾಜಗೌಡ್ರೆ, DK ಶಿವಕುಮಾರ್ ಅವರು ಇಲ್ಲಿಂದ 2000 ಕಿಲೋಮೀಟರ್ ಹೋಗಿದ್ದು ವಿದ್ಯಾರ್ಥಿಗಳ ಸಲುವಾಗಲ್ಲ, ಪಾಪ ಸಚಿವ ಸಂಪುಟ ವಿಸ್ತರಣೆಗೆ ಅಂತ ಹೋಗಿದ್ರು. ಟೈಮಾಗಿ ಬಂದಿದ್ಯಪ್ಪ ಬಾ ಅಂತ ಕರ್ಕೊಂಡು ಹೋಗಿ ಕೂರಿಸ್ಕೊಂಡ್ರು ಪಕ್ಕದಲ್ಲಿ ರಾಹುಲ್ ಗಾಂಧಿ ಅವರು. ಅವ್ರಿಗೆ ಪಾಪ ಸಚಿವ ಸಂಪುಟನೂ ಆಗ್ಲಿಲ್ಲ. ಈ ಕಡೆ ಇಲ್ಲಿ ಬಂದ್ರೆ KPSC ವಿದ್ಯಾರ್ಥಿಗಳ ಹತ್ರ ಬೈಸ್ಕೊಳ್ಳೋದು ತಪ್ಪಲಿಲ್ಲ. ನಮ್ DK ಶಿವಕುಮಾರ್ ಅವ್ರ ಪರಿಸ್ಥಿತಿ ಪಾಪ ಕಾಂತಕುಮಾರ್ ಅವ್ರಿಗೆ ಗೊತ್ತಿಲ್ಲ. ರಾಜಗೌಡ್ರೆ ಮಾತ್ರ ವಾಯ್ಸೋನೆ, ರಾಜಗೌಡ್ರ ಮಾತ್ರ ವಾಯ್ಸೋನೆ. ರಾಜಗೌಡ್ರು ಪಕ್ಕದ ಮನೆಯಲ್ಲೇ ಇದ್ರು ಪ್ರಧಾನಮಂತ್ರಿಗಳು. ನಂಗೆ ಪ್ರಶ್ನೆನೇ ಮರ್ತೋಯ್ತು ಇವ್ರು ಹಿಂಗ್ ಮಾತಾಡಿ DK ಶಿವಕುಮಾರ್ ಅವರು 2000 ಕಿಲೋಮೀಟರ್ ವಿದ್ಯಾರ್ಥಿಗಳಿಗೋಸ್ಕರ ಅಂತ ಹೇಳಿದ್ರು. ಅದಲ್ಲ ಬಿರಿಯಾನಿ ತಿನ್ನಕ್ ಹೋದ್ರು, ಪಕ್ಕದಲ್ಲಿ ವಿದ್ಯಾರ್ಥಿಗಳಿಗೆ ಯಾಕೆ ಕೇಳಿಲ್ಲ ಕೇಳಿ. ಆಯ್ತು ರಘು ಸರ್, ಒಂದ್ ಕೆಲಸ ಮಾಡೋಣ, ಇನ್ನೊಂದ್ 5 ನಿಮಿಷ ಸಹಿಸ್ಕೊಳ್ಳಿ, ಆಮೇಲೆ ನೀವು ಎಷ್ಟಾರು ಮಾತನಾಡಿರಂತ. ಈಗ ರಾಜಗೌಡ್ರು ಈಗ ವಿದ್ಯಾರ್ಥಿಗಳಿಬ್ರು ಬಂದಿದ್ದಾರೆ, ನಾವು ಪ್ಯಾನಲ್ ಅಲ್ಲಿ ಯಾವಾಗ್ಲೂ ಜಗಳ ಆಡ್ತೀವಿ, ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಅನ್ನೋದು ನನ್ನ ವಿಚಾರ. ರಘು ಅವರು ಅದ್ ಯಾಕೆ ಅದನ್ನ ಅರ್ಥ ಮಾಡ್ಕೋತಾರೋ ಗೊತ್ತಿಲ್ಲ, ಅವ್ರ ಮನೇಲಿ ವಿದ್ಯಾರ್ಥಿಗಳಿಲ್ಲ ಅನ್ಸುತ್ತೆ. DK ಶಿವಕುಮಾರ್ ಅವ್ರ ವಿಚಾರದಲ್ಲಿ ಅವ್ರು ಡೆಲ್ಲಿಗೆ ಹೋಗಿದ್ರು, ಅವ್ರು ಏನ್ ಹೇಳ್ತಾರೆ, ಯಾಕೆ ನೀವು ನೀನ್ ಕರೀಲಿಲ್ಲ ಅಂತ. ನಾನ್ ಕೇಳೋದಿಷ್ಟೇ, ನಿಮ್ಮ ಮನೇಲಿ ಏನಾಗೈತೆ ಅನ್ನೋದು ಫಸ್ಟ್ ನೋಡ್ಕೊಳ್ಳಿ. ಮನೆ ಗೆದ್ದ ಆಮೇಲೆ ಮಾರ್ಗೆಲ್ಲು ಅಂತ ಓಟ್ ಹಾಕಿರೋರು ಇಲ್ಲಿ ಜನ, ನಿಮ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿರೋರು ಇಲ್ಲಿ ವಿದ್ಯಾರ್ಥಿಗಳು. ನೀವು ಅದನ್ನ ಬಿಟ್ಬಿಟ್ಟು ನೀವು ಪ್ರಧಾನಿ ಬಗ್ಗೆ ಮಾತಾಡ್ತೀರ, ಹಂಗಾರೆ ನಿಮ್ ಜವಾಬ್ದಾರಿ ಏನು? ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದೇನಾ? ಆಮೇಲೆ ಇಲ್ಲಿ ಇನ್ನೊಂದು ಪ್ರಕರಣದ ವಿಚಾರ ನಾನು ಇದನ್ನ ಒಂದ್ ನಿಮಿಷ ಇರ್ರಿ, ಇಲ್ಲಿ ಇನ್ನೊಂದು ಪ್ರಕರಣದ ವಿಚಾರ ನಾನು ಉಲ್ಲೇಖ ಮಾಡ್ಬೇಕು. ಏನ್ ಉಲ್ಲೇಖ ಮಾಡ್ಬೇಕು? ಇವ್ರು ಏನ್ರಿ, ಇವ್ರು ಯಾಕ್ರಿ ಇಲ್ಲಿ ಏನು ಮೊನ್ನೆ KPSC ಅಧ್ಯಕ್ಷರು ಮಗಳದು ಸರ್ಟಿಫಿಕೇಟ್ಸ್ಗಳು, ಫೇಕ್ ಸರ್ಟಿಫಿಕೇಟ್ಗಳು ಮಾಡಿಕೊಟ್ಟಿದ್ರು. ಮತ್ತೇನು 40,000 ರೂಪಾಯಿ ಅವ್ರದ್ದು ಆದಾಯ
ಸರ್ಟಿಫಿಕೇಟನ್ನ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಕೊಟ್ರಲ್ಲ ಆ ಅಧಿಕಾರಿಗಳನ್ನ ಏನ್ ಮಾಡಿದೀರಾ ಒಂಚೂರು ಹೇಳಿ ಸ್ವಾಮಿ. ಈಗ ಕೇಳ್ತಾ ಇದ್ರಲ್ಲ ಪ್ರತಿಯೊಂದಕ್ಕೂ ಸಾಕ್ಷಿ ಕೊಡಿ ಅಂತ ನೀವೇನ್ ಮಾಡಿದೀರ ಅಂತ ದಯವಿಟ್ಟು ಹೇಳಿ. ಅದನ್ನ ಪ್ರಧಾನಮಂತ್ರಿ ನಡೀತಿದೆ, ಕೋರ್ಟಲ್ಲಿ ಅವರನ್ನ ಸಸ್ಪೆಂಡ್, ರಾಜ್ಯಪಾಲರೇ ಅವರನ್ನ already ಬಿಸಾಕಿದ್ದಾರೆ. ಅವ್ರಿಗೆ ಜೀವನಾನಂದ ಶಿಕ್ಷೆ ಅಶೋಕ್ ಗೌಡ್ರೆ, ಪ್ರಶ್ನೆ ನಿಮಗೆ ಇಲ್ಲ ಅಶೋಕ್ ಗೌಡ್ರೆ, ಮತ್ತೊಂದು ಸದ್ದಿಲ್ದೆ ಅಶೋಕ್ ಗೌಡ್ರೆ ಬಹಳ ಮುಖ್ಯವಾಗಿ ಅಶೋಕ್ ಗೌಡ್ರೆ ಪ್ರಶ್ನೆ ಕೇಳಿಸ್ಕೊಳ್ಳಿ ಅಶೋಕ್ ಗೌಡ್ರೆ, ಬಹಳ ಮುಖ್ಯವಾಗಿ ಮತ್ತೊಂದು ಆಂದೋಲನ ನೀವು ಕೇಳಿಸ್ಕೊಳ್ಬೇಕು. ರಘು ದೊಡ್ಡೇರಿ ಅವರೇ, ದೇಶದಲ್ಲಿ ಮತ್ತೊಂದು ಆಂದೋಲನ ಸದ್ದಿಲ್ದೆ ಶುರುವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇರಬಹುದು, ನಾಳೆ ದಿನ ಅದು ಕೂಡ ಜಂತರ್ ಮಂತರ್ ರೀತಿಯಲ್ಲಿ ಗ್ರೌಂಡ್ ಮೇಲೆ ಬರಬಹುದು. ಸರ್, ನಮಗೆ ರಿಸರ್ವೇಶನ್ ಅನ್ನ ಹಟಾವೋ ಅಂತ ಹೇಳಿ ಆಂದೋಲನ ಶುರುವಾಗ್ತಾ ಇದೆ. ಕೆಪಿಎಸ್ಸಿ ಆಸ್ಪಿರೆಂಟ್ ಗಳು ಕೂಡ ರೋಸ್ ಎದ್ದಿದ್ದಾರೆ. ಈಗಲೂ ಕೂಡ ವಿರೋಧ ಪಕ್ಷಕ್ಕೆ ಇರೋದು ಗೋಲ್ಡನ್ ಆಪರ್ಚುನಿಟಿ. ಅಶೋಕ್ ಗೌಡ್ರೆ, ನಾವು ಯು ಅಂಡ್ JDS ಹ್ಯಾವ್ ಟು ಆಕ್ಟ್ ವಿದ್ಯಾರ್ಥಿಗಳ ಪರವಾಗಿ. ನಾನು ಒಂದು ಹೇಳ್ತೀನಿ, ರಾಜೀವ್ ಅವರೊಂದು ತುಂಬ ಒಳ್ಳೆ ಇದು ಹೇಳಿದ್ರು. ನಮಗೆ ಎಲ್ಲಿ ಮಾತಾಡಬೇಕು ಅಂತ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ. ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಟ್ವಿಟರ್ ಅಕೌಂಟ್ ಇದೆ, ಜೊತೆಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ದಯವಿಟ್ಟು ಹೋಗಿ ಬರೀರಿ. ಆಮೇಲೆ ನರೇಂದ್ರ ಮೋದಿ ಒಂದ್ ನಿಮಿಷ ಇರಪ್ಪ, ಏನ್ರಿ ಸಹ ಇದು ಮುಗಿಸ್ತೀನಿ. ಏನು ಅಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಆ ಟ್ವೀಟ್ಸ್ ನ ಸೀರಿಯಸ್ ಆಗಿ ಗಮನಿಸ್ತಾರೆ. ಆ ಟ್ವೀಟ್ಸ್ ನ ಗಮನಿಸನೆ ಅವರು 2ನೇ ವಿಡಿಯೋ 3ನೇ ವಿಡಿಯೋ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಸ್ವಾತಂತ್ರ್ಯತೆ ಮತ್ತು ಅಧಿಕಾರ ಇದೆ. ನೀವು ಯಾವುದೇ ಪ್ರಧಾನ ಮಂತ್ರಿ, ಚೀಫ್ ಮಿನಿಸ್ಟರ್ಸ್ ಅಥವಾ ಯಾರಿಗೆ ಆಗ್ಲಿ ಟ್ವೀಟ್ ಮಾಡಬಹುದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಬರೀಬಹುದು. ಆದ್ರೆ ಅವರು ಅಬ್ಸರ್ವ್ ಮಾಡ್ತಾರೆ, ಖಂಡಿತ ಅವರು ಪ್ರಧಾನಮಂತ್ರಿ ಕೋಟ್ಯಾಂತರ ಮಂದಿ ವಿದ್ಯಾರ್ಥಿಗಳಿಗೆ ಸಿಕ್ಕಿರುವ 2 ಉತ್ತರ. ಒಂದು, ನಾವು ಸಾಲು ಪರೀಕ್ಷಾ ಕ್ರಮ ಜಿರಳೆ ಹೋರಾಟದ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಆಗ್ಬೇಕಂದ್ರೆ 71% ಜನಕ್ಕೆ ಹೌದು ಅನಿಸ್ತಿದೆ. ಅಲ್ಲಿಗೆ ವ್ಯವಸ್ಥೆ ಮೇಲೆ ನಂಬಿಕೆಯನ್ನ ಎಷ್ಟು ಜನ ಕಳ್ಕೊಂಡಿದ್ದಾರೆ ಅನ್ನೋದು. ಇನ್ನು ಯಾರು ಕೇಳಿಸ್ಕೊಳ್ಬೇಕು ನಮ್ಮ ಧ್ವನಿನ ಅಂತಂದ್ರೆ, ನಿಮಗ್ ಸಿಕ್ಕ ಸಲಹೆ ರಾಜೀವ್ ಅವರೇ ಕಾಂತಕುಮಾರ್ ಅವ್ರಿಗೆ ಸಿಕ್ಕ ಸಲಹೆ ಜನತಾ ದರ್ಶನಕ್ಕೆ ಹೋಗಿ ಅಂತ ಹೇಳಿ. ರಾಜೀವ್ ಅವರೇ, ನಿಮಗೆ ಸಿಕ್ಕ ಸಲಹೆ ಟ್ವೀಟ್ ಮಾಡಿ ಪ್ರಧಾನಿಗಳಿಗೆ. ಇದು ಎರಡೂ ಪಕ್ಷದಿಂದ ಸಿಕ್ಕಿರುವ ಸಲಹೆಗಳು. ಎಷ್ಟರ ಮಟ್ಟಿಗೆ ಇದನ್ನು ಒಪ್ಪಬಹುದು ಅದನ್ನ ನಾನು ವೀಕ್ಷಕರಿಗೆ ಬಿಡ್ತಾ ಇದ್ದೀನಿ. ಅಕ್ರಮಗಳು ಇಲ್ಲದೆ ಪರೀಕ್ಷೆಯನ್ನ ತರುವ ಪ್ರಯತ್ನ, ಅದನ್ನು ಕೂಡ ಉತ್ತರ ಕೊಡ್ಲಿ ಸರ್ಕಾರ ಅಂತ ಆಶಿಸ್ತಾ, ಅಲ್ಲಿ ಪ್ರತಿಭಟನೆ ಮಾಡಿದ್ರು, ಇಲ್ಲಿ ಪ್ರತಿಭಟನೆ ಮಾಡಿದ್ರು, ಎರಡೂ ಕಡೆಗಳಲ್ಲೂ ಕೂಡ ಇರೋದು ವಿದ್ಯಾರ್ಥಿಗಳೇ, ಉದ್ಯೋಗದ ಆಕಾಂಕ್ಷಿಗಳೇ. ಸ್ಪಂದಿಸಬೇಕಾಗಿರುವ ಆದ್ಯ ಕರ್ತವ್ಯ ಸರ್ಕಾರಗಳದ್ದು. ಆ ಔದಾರ್ಯತೆ ನಮ್ಮ ರಾಜ್ಯ ಸರ್ಕಾರಕ್ಕೂ ಬರಲಿ ಅಂತ ಹೇಳಿ ನಿರೀಕ್ಷಿಸ್ತಾ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.